ನಮಸ್ಕಾರ ಕರ್ನಾಟಕ. ಸಂಜೆ 5 ಗಂಟೆಗೆ ಫೋನಿಂಗ್ ಕಾರ್ಯಕ್ರಮ ಲೈವ್ ಮಾಡಬೇಕಿತ್ತು. ಬಟ್ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ನಾನು ಕೂಡ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದರಿಂದ ಸೊ ಈ ಲೈವನ್ನ 7 ಗಂಟೆ 5 ಗಂಟೆ ಬದಲಾಗಿ ಈಗ ಮಾಡಲಿಕ್ಕೆ ಸಮಯ ಸಿಕ್ತು. ದಯಮಾಡಿ ಕ್ಷಮೆ ಇರಲಿ. ಓಕೆ, ಆ್ಯಂಡ್ 5 ಗಂಟೆಗೆ ಆಗಬೇಕಾದಂಥ ಲೈವು 7 ಗಂಟೆಗೆ ಆಗ್ತಾ ಇದೆ. ಕಾರಣ ಬೆಂಗಳೂರಲ್ಲಿ ಬಿದ್ದಂಥ ಮಳೆ ನಮ್ಮನ್ನು ಕೂಡ ಟ್ರಾಫಿಕಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತು. ಯಾವ ಮಟ್ಟಿಗೆ ಲಾಕ್ ಮಾಡ್ಕೊಂಡಿತ್ತು ಅಂತ ಕಿಲೋಮೀಟರ್ ಗಟ್ಟಲೆ ಬೆಂಗಳೂರಲ್ಲಿ ಗಾಡಿಗಳು ಲಾಕ್ ಆಗಿದ್ವು. ಇನ್ಫ್ಯಾಕ್ಟ್ ನಮ್ಮ ಮನೆ ಹತ್ರನೇ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಬ್ಲಾಕ್ ಆಗಿತ್ತು. ನಾನು ಬಸ್ ಸ್ಟ್ಯಾಂಡಿಂದ ನಮ್ಮ ಮನೆಗೆ ಬರಲಿಕ್ಕೆ ಹೆಚ್ಚು ಕಮ್ಮಿ 3/4 ಗಂಟೆ ತಗೊಂಡೆ. DK ಶಿವಕುಮಾರ್ ಅವರ ಕಾಂಗ್ರೆಸ್ಸಿನ ಬೆಂಗಳೂರು ಏನು ಪರಿಸ್ಥಿತಿ ಆಗಿದೆ. ಮಳೆ ಬಿತ್ತು ಅಂತಂದ್ರೆ ಇಡೀ ಗಾಡಿಗಳೆಲ್ಲ ರೋಡಲ್ಲಿ ಬ್ಲಾಕ್ ಆಗುತ್ತೆ, ಮಳೆ ನೀರು ಬ್ಲಾಕ್ ಆಗುತ್ತೆ. ಆ ವಾಸನೆ ಕುಡ್ಕೊಂಡು ಕಮಿಂಗ್ ಸ್ಟ್ರೇಟ್ ಟು ನೀವು ಈ ಒಂದು ಲೋಕಾಯುಕ್ತದ ಫೋನ್ ಇನ್ ಕಾರ್ಯಕ್ರಮವನ್ನ ಈಗ ನಡೆಸ್ಕೊಡ್ತಾ ಇದ್ದೀವಿ. ಜಸ್ಟ್ ಬಿಫೋರ್ ಗೋಯಿಂಗ್ ದಟ್, ಈ ಲೋಕಾಯುಕ್ತ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಮುಂಚೆ ಲೋಕಾಯುಕ್ತ ಯಾವಾಗ ಸ್ಥಾಪನೆ ಆಯಿತು, ಯಾಕೆ ಸ್ಥಾಪನೆ ಆಯಿತು, ಇಲ್ಲಿವರೆಗೂ ಏನೇನಾಗಿದೆ ಒಂದಷ್ಟು ಸ್ಮಾಲ್ 2 ನಿಮಿಷ ಬ್ರೀಫ್ ಹೇಳ್ತೀನಿ. ತದನಂತರ ನೀವು ಕಾಲ್ಗಳನ್ನ ಮಾಡಬಹುದು. ನೀವು ಕಾಲ್ ಮಾಡಬೇಕಾದಂತ ನಂಬರ್ 7996500932. ಕರ್ನಾಟಕದಲ್ಲಿ 1984ರಲ್ಲಿ ಅಂದಿನ ಜನತಾ ಪಾರ್ಟಿ ಭ್ರಷ್ಟಾಚಾರವನ್ನ ನೋಡಲಾರದೆ ತಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಒಂದು ವಾಚ್ ಡಾಗ್ ಅನ್ನ ನಾವು ಅಂದ್ರೆ ಒಂದು ಲೋಕಾಯುಕ್ತ ಸಂಸ್ಥೆಯನ್ನ ಯಾರನ್ನ ಬೇಕಾದ್ರೆ ತನಿಖೆ ಮಾಡಬಹುದು, ಭ್ರಷ್ಟಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಬಹುದು, ಅದು ಅಫಿಷಿಯಲ್ಸ್ ಆಗಿರ್ಬೋದು, ಅದು CM ಆಗಿರ್ಬೋದು, MP ಆಗಿರ್ಬೋದು, MLA ಆಗಿರ್ಬೋದು ಅಂತೇಳಿ 1984ರಲ್ಲಿ ಒಂದು ಕಾನೂನಡಿನಲ್ಲಿ ಕರ್ನಾಟಕ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು ಎನ್ಫೋರ್ಸ್ಮೆಂಟ್ಗೆ ಬಂದಿದ್ದು 1986ರಲ್ಲಿ. ಜಸ್ಟ್ ಇಮ್ಯಾಜಿನ್, 86, 96, 2006, 2016 ಹೆಚ್ಚು ಕಡಿಮೆ 39 ವರ್ಷಗಳ ಕಾಲ ಸಾಗಿ ಬಂದ ಲೋಕಾಯುಕ್ತ ಯಾವ ಮಟ್ಟಕ್ಕೆ ಇವತ್ತು ಲೋಕಾಯುಕ್ತ ಐ ಥಿಂಕ್ ಲೋಕಾಯುಕ್ತ ಅಂತಿಂತ ಸಂಸ್ಥೆ ಅಲ್ಲ. ದ ಗ್ರೇಟ್ ಲಯನ್ ಅಂತ ಹೇಳ್ಬೋದು ವೆಂಕಟಾಚಲ ಅವರನ್ನ, ಇನ್ನೊಂದು ಟೈಗರ್ ಅಂತ ಹೇಳ್ಬೋದು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರನ್ನ. ಲಯನ್ ಟೈಗರ್ ನಡೆಸಿದಂತ ಲೋಕಾಯುಕ್ತದಲ್ಲಿ ಇವತ್ತು ನರಿಗಳು ಸೇರ್ಕೊಂಡು ಆ ಲೋಕಾಯುಕ್ತವನ್ನ ಸರ್ವನಾಶ ಮಾಡಿ ನಿಂತಿದೆ. ಯಾವುದೇ ಕಂಪ್ಲೇಂಟ್ ಕೊಟ್ಟರು ಡೀಲ್ಗಳಾಗುತ್ತೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಮನೆ ನಾನು ಕೇಳ್ಪಟ್ಟೆ, ಏನು ನಡೆಯಲ್ಲ. ಅಲ್ಲಿನ SP ಜೋಶಿ ಅನ್ನೋನು ಎಷ್ಟು ಕೇಸ್ಗಳನ್ನ ಮುಚ್ಚಾಕಿದ್ದಾನೆ, ಎಷ್ಟು ಹಫ್ತಾಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದ. ಮೊನ್ನೆ ನಮ್ ಕಣ್ ಮುಂದೆನೆ ನಡೀತು. ನಮ್ ಪ್ರಶ್ನೆ ಏನಪ್ಪಾ ಅಂತ, ಇಂಥ ಜಸ್ಟಿಸ್ ವೆಂಕಟಾಚಲ ಅವರು ಕರ್ನಾಟಕಕ್ಕೆ ಈ ಒಂದು ಸಂಸ್ಥೆಯಿಂದ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿತ್ತು. ಅದೇ ರೀತಿ ಬಳ್ಳಾರಿ ಮೈನಿಂಗ್ ಒಂದು CBI ಕೂಡ ಮಾಡಕ್ಕಾಗ್ದಿರಂತ ತನಿಖೆಯನ್ನ ಅಂದಿನ ಜಸ್ಟಿಸ್ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಮಾಡಿ ಕರ್ನಾಟಕದಲ್ಲಿ ಇರುವಂತಹ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿದ್ರು. ಇಂತಹ ಸಂಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾವೇ ಕೇಳ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ ಸಂಬಳವನ್ನ? ಹೇಗಿದ್ರು ಸ್ಟಾಫ್ ಶಾರ್ಟೇಜ್ ಇದೆ ಅಲ್ಲಿ. ಒಂದು ದಿವಸಕ್ಕೆ ಬಿಲೀವ್ ಇಟ್ ಆರ್ ನಾಟ್ ಪ್ರತಿದಿನ ಅಪ್ರಾಕ್ಸಿಮೇಟ್ ಆಗಿ 35 ಕಂಪ್ಲೇಂಟ್ ಕರ್ನಾಟಕ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗುತ್ತೆ. ಕ್ಯಾನ್ ಯು ಜಸ್ಟ್ ಬಿಲೀವ್ ಎಷ್ಟರ ಮಟ್ಟಿಗೆ ಕರಪ್ಷನ್ ಇದೆ ಅಂತಂದ್ರೆ ಪ್ರತಿದಿನ ಅಂದಾಜು 35ಕ್ಕೂ ಹೆಚ್ಚು ಕಂಪ್ಲೇಂಟು ಕರ್ನಾಟಕ ಲೋಕಾಯುಕ್ತದಲ್ಲೇ ರಿಜಿಸ್ಟರ್ ಆಗುತ್ತೆ. ಆಕ್ಷನ್ ಎಷ್ಟಾಗುತ್ತೆ, ಎಷ್ಟು ಬಿಡುತ್ತೆ, ನೀವೇ ಕಣ್ಣಾರ ಎಲ್ಲ ನೋಡ್ತಾ ಇದ್ದೀರಾ. 2023ರಿಂದ ಇಲ್ಲಿವರೆಗೆ 1228 ಐ ಥಿಂಕ್ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಭ್ರಷ್ಟಾಚಾರದ ಕಾಯ್ದೆ ಅಡಿ 1228 ಕಂಪ್ಲೇಂಟ್ಸ್ಗಳು ಕರ್ನಾಟಕ ಲೋಕಾಯುಕ್ತದಲ್ಲಿ ಬಾಕಿ ಇದೆ. ಓಕೆ, ಅದರಲ್ಲಿ CM ಸಿದ್ದರಾಮಯ್ಯನವರ ವಿರುದ್ಧ ಆಗಿರ್ಬೋದು, DK ಶಿವಕುಮಾರ್ ವಿರುದ್ಧ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಮತ್ತೆ ಐ ಥಿಂಕ್ HD ಕುಮಾರಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ನಾನಾ VIP ಸೋಕಾಲ್ಡ್ VIP ಅವರ ವಿರುದ್ಧ ಸಹ ಕಂಪ್ಲೇಂಟ್ಸ್ ಬಾಕಿ ಇರೋದು ಒಂದು ಐ ಥಿಂಕ್ ಆಶ್ಚರ್ಯವಾದ ಸಂಗತಿ, ಅದು ಸತ್ಯ ಕೂಡ. ಬಟ್ ಇವತ್ತಿನ ಮಟ್ಟಿಗೆ ಒಂದು ನಾವು ನೋಡಿದಂತ ಜಸ್ಟಿಸ್ ಸಂತೋಷ್ ಹೆಗ್ಡೆಯ ಮತ್ತೆ ವೆಂಕಟಾಚಲ ಅವರ ಲೋಕಾಯುಕ್ತನೇ ಬೇರೆ. ಇವತ್ತಿನ ಅಡ್ಜಸ್ಟ್ಮೆಂಟ್ ಲೋಕಾಯುಕ್ತ ಸಂಪೂರ್ಣವಾಗಿ ನರಿಗಳು ತುಂಬಿದ್ದಾರೆ. ಇವತ್ತಿನ
ಇವತ್ತಿನ ಲೋಕಾಯುಕ್ತದಲ್ಲಿ ನರಿಗಳು ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ತಪ್ಪಾಗಲಾರದು. ನರಿಗಳ ಲೋಕಾಯುಕ್ತ ಆಗಿದೆ. ಒಂದು ಸಮಯದಲ್ಲಿ ಹುಲಿ ಸಿಂಹ ನಡೆಸ್ತಾ ಇದ್ದಂತ ಲೋಕಾಯುಕ್ತ ಇವತ್ತು ನರಿಗಳ ಕೈಗೆ ಕೊಟ್ಟು ನರಿಗಳು ಡೀಲ್ ಮಾಡೋ ಮಟ್ಟಕ್ಕೆ 90% ಲೋಕಾಯುಕ್ತ ಅಲ್ಲಿ ಒಂದು ಸ್ಟಾಫ್ ಶಾರ್ಟೇಜ್ ಇದೆ. ಬರುವ ಕಂಪ್ಲೇಂಟ್ಗಳು ಡೈರೆಕ್ಟ್ ಆಗಿ ಡೀಲ್ ಆಗುತ್ತೆ ಅನ್ನೋ ಆರೋಪ ಸಹ ಇದೆ. ಇಷ್ಟಾದ್ರೂ ಸಹ ಲೋಕಾಯುಕ್ತ ನಡೀತಾ ಇದೆ. ನಮ್ ಪ್ರಶ್ನೆ ಕರ್ನಾಟಕದ ಜನತೆಗೆ ಕರ್ನಾಟಕವನ್ನ ಮಾತಾಡಿಸಬೇಕು ಅಂತ ನಮ್ಗೆ ಆಸೆ ಇದೆ. ಸೊ ನಮ್ಮ ಇಚ್ಛೆ ಏನು ಅಂತಂದ್ರೆ ಕರ್ನಾಟಕ ಲೋಕಾಯುಕ್ತ ನಿಜವಾಗ್ಲೂ ಬೇಕಾಗಿದೆಯಾ? ಯಾಕೆ ಅಂತಂದ್ರೆ ಯಾವುದೇ ಕೇಸ್ಗಳ ಮೇಲೆ ಕ್ರಮ ಜರುಗಿಸಿಲ್ಲ ಅಂದ್ಮೇಲೆ ಈ ಒಂದು ಕರ್ನಾಟಕ ಲೋಕಾಯುಕ್ತ ನಿಜವಾಗ್ಲೂ ಬೇಕಾ ಕರ್ನಾಟಕ? ಯಾಕೆ ಅಂತಂದ್ರೆ 11 ವರ್ಷಗಳ ಹಿಂದೆ 2014ರಲ್ಲಿ ಇದೇ ಸುವರ್ಣ ನ್ಯೂಸಿನ ರಾಜು ಚಂದ್ರಶೇಖರ್ ಕುಟುಂಬ ಅಕ್ರಮವಾಗಿ 149 ಎಕರೆ ಜಮೀನನ್ನ ರೈತರ ಜಮೀನನ್ನ ಕೆಡಿ ಮುಖಾಂತರ ತಗೊಂಡು ರಿಯಲ್ ಎಸ್ಟೇಟ್ ಮಾಡಿ ಮಾರಾಟ ಮಾಡದಂತ ಕೇಸಿಂದ ಹಿಡಿದು 11 ವರ್ಷ ಆಗಿದೆ. ಇದುವರೆಗೂ ಕರ್ನಾಟಕ ಲೋಕಾಯುಕ್ತ ರಾಜು ಚಂದ್ರಶೇಖರ್ ಒಡೆತ ಕುಟುಂಬದ ಅಕ್ರಮದ ವಿರುದ್ಧ ಕ್ರಮನೇ ಜರುಗಿಸಿಲ್ಲ. ಜೊತೆನಲ್ಲಿ ನಮ್ಮದೊಂದು FIR ಇತ್ತು. 21 ಟ್ರಾಫಿಕ್ ಪೊಲೀಸರ ವಿರುದ್ಧ ಅದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ. ಬನ್ನಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಜಗದೀಶ್ ಸರ್. ನಮಸ್ಕಾರ. ಹೇಳಿ. ನಾವಿಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರದಿಂದ. ಕರ್ನಾಟಕ ಲೋಕಾಯುಕ್ತ ಬೇಕಾಗಿದ್ಯಾ ಬೇಡ? ಮುಚ್ಚಿಬಿಡೋಣ. ಬೇಕಾದು ಕರ್ನಾಟಕ ಲೋಕಾಯುಕ್ತ. ನೀವೇನಿಗೆ ಫೋನ್ ಮಾಡಿದ್ದು? ಎಸ್ ಟೆಲ್ ಸರ್, ನೀವು ಇದು ಬೇರೆ ಒಂದು ಪಕ್ಷ ಇದು ಆಗೋದು ಸೂಕ್ತ ಒಳ್ಳೇದಾ ಅಂತ? ಇಲ್ಲ. ನಾನು ಇವತ್ತಿನ ಟಾಪಿಕ್ ಕರ್ನಾಟಕ ಲೋಕಾಯುಕ್ತ ವಿಚಾರವಾಗಿ. ನಮಸ್ಕಾರ. ಹೇಳಿ ಸರ್. ಶಿವಣ್ಣ ಅಂತ ಹೇಳ್ಬಿಟ್ಟು ಮಾಗಡಿಯಿಂದ. ಹೇಳಿ ಸುವರ್ಣ ಅವರೇ. ತಾವು ಫೋನ್ ಮಾಡಿದ ಏನಕ್ಕೆ ಅಂತ? ಹಲೋ, ದಯಮಾಡಿ ಟೈಮ್ ಪಾಸ್ ಮಾಡಕ್ಕೆ ಫೋನ್ ಮಾಡಕ್ ಹೋಗ್ಬೇಡಿ. ತುಂಬಾ ಅಮೂಲ್ಯವಾದಂತೂ ಜನ ನೋಡ್ತಾ ಇರ್ತಾರೆ. ಇಲ್ಲಿ ಇವತ್ತಿನ ಟಾಪಿಕ್ ಕರ್ನಾಟಕ ಲೋಕಾಯುಕ್ತ ಬೇಕಾ ಅಥವಾ ಕರ್ನಾಟಕ ಲೋಕಾಯುಕ್ತವನ್ನ ಮುಚ್ಚೋದು ಲೇಸ ಅನ್ನೋದು. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಏನ್ ಹೇಳ್ಬೇಕಪ್ಪ? ಇಲ್ಲ, ಬೇಡ, ನಾನೇ ಹೇಳ್ತೀನಿ ಸರ್. ಹೇಳಿ. ಲೋಕಾಯುಕ್ತ ಏನಾಗಿದೆ ಅಂದ್ರೆ ಅವ್ರಿಗೆ ಒಂದು ಕಣ್ಣು ಒರ್ಸೋದಕ್ಕೋಸ್ಕರ ಒಂದೊಂದು ಇವನ್ ಇಟ್ಕೊಂಡಿರ್ತಾರೆ ಅಷ್ಟೇ ಸರ್. ಅಧಿಕಾರ ಯಾರ ಹತ್ರ ಇದೆ ಮತ್ತೆ ರಾಜಕೀಯದಲ್ಲಿ ಯಾರು ಮುಂದೆ ಬಂದಿರ್ತಾರೆ ಅವ್ರ ಉಪಯೋಗಿಸ್ಕೊಳ್ಳಕ್ ಮಾತ್ರ. ಕರ್ನಾಟಕ ಲೋಕಾಯುಕ್ತದಲ್ಲಿ ಇರುವಂತಹ ಸ್ಟಾಫ್ಗಳಿಗೆ ಲೋಕಾಯುಕ್ತರಿಗೆ ಸಂಬಳ ಕೊಡ್ಕೊಂತಾರ ಊರ್ಜಿತ ಆಗ್ತಾ ಇದೆಯಾ ಅಥವಾ ಸುಮ್ಮನೆ ವೇಸ್ಟ್ ಆಗ್ತಾ ಇದೆಯಾ? ಸಂಬಳ, ಗಾಡಿ ಬಾಡಿಗೆ ಎಲ್ಲ ವೇಸ್ಟ್ ಆಗ್ತಾ ಇದೆಯಾ? ಅದ್ರ ಮೇಲೆ ಕ್ರಮ ಆಗ್ತಾ ಇದೆಯಾ? ಯಾಕಂದ್ರೆ ಭ್ರಷ್ಟಾಚಾರಿಗಳನ್ನ ಮಟ್ಟ ಹಾಕೋದೇ ಈ ಲೋಕಾಯುಕ್ತದ ಕೆಲಸ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ? ಸರ್, ಯಾವ ಕಾರಣಕ್ಕೂ ಆ ಇಬ್ರು ಅಧಿಕಾರಿಗಳು ಇದ್ರಲ್ಲ, ವೆಂಕಟಾಚಲಪತಿನ ಯಾರ ಅವರು ಮತ್ತೆ ಸಂತೋಷ್ ಯಾರ ಇದ್ರಲ್ಲ, ಸಂತೋಷ್ ಹೆಗಡೆ ಅವರು, ಅವ್ರಿಬ್ರಿದ್ದಾಗ ಮಾತ್ರ ಸ್ವಲ್ಪ ಜನಗಳಿಗೆ ಇದು ಲೋಕಾಯುಕ್ತ ಅಂದ್ರೆ ಇದ್ರಲ್ಲಿ ಏನೋ ಒಂದು ನ್ಯಾಯ ಸಿಗುತ್ತೆ ಅಂತ ಜನಕ್ಕೆ ನಂಬಿಕೆ ಬಂದಿತ್ತು. ಇವಾಗ ಯಾವುದೇ ಒಂದು ಸರ್ಕಾರಿ ಆಫೀಸಿಗೆ ಹೋದ್ರು ನಿಮಗೆ ಇದು ಸರ್ಕಾರಿ ಕೆಲಸ, ದೇವರ ಕೆಲಸ, ನಿಮಗೆ ಯಾರಾದ್ರೂ ಲಂಚ ಕೇಳಿದ್ರೆ ಲೋಕಾಯುಕ್ತಕ್ಕೆ ನೀವು ಅರ್ಜಿ ಕೊಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಇವಾಗ ಲೋಕಾಯುಕ್ತದವ್ರು ಯಾರಾದ್ರೂ ಲಂಚ ತಗೊಂತಾರ, ಲೋಕಾಯುಕ್ತದಲ್ಲಿ ಕೆಲಸ ಮಾಡೋರು ಯಾರಾದ್ರೂ ಲಂಚ ತಗೊಂತಾರ ಅಂತ ಇನ್ನೊಂದು ಯಾವ್ದಾರ ಕಂಪನಿ ಏನೋ ಇನ್ನೊಂದು ಸಂಸ್ಥೆನ ಹುಟ್ಟಾಕ್ಬೇಕು. ಕಂಪ್ನಿ ಆಯ್ತು ಗುರು, ಕರೆಕ್ಟ್ ಆಗಿ ಕೇಳಿದ್ರಿ. ನಿಜವಾಗ್ಲೂ ನಾನು ಹೇಳಕ್ಕಾಗಿಲ್ಲ, ಚೆನ್ನಾಗಿ ಹೇಳಿದ್ರಿ ನೀವು. ಈಗ ಲೋಕಾಯುಕ್ತರು ಲಂಚ ತಗೊಳ್ತಾರೆ ಅಂತ ವಾಚ್ ಮಾಡುವಂತ ಪರಿಸ್ಥಿತಿ ಕರ್ನಾಟಕದ ಜನತೆಗೆ ಬಂದಿದೆ. ಕರೆಕ್ಟ್, ನೀವ್ ಹೇಳ್ತಾ ಇರೋದು ಫ್ಯಾಂಟಾಸ್ಟಿಕ್. ಹೌದು. ಇಲ್ಲ, ಮುಂದೊಂದ್ ದಿವಸ ಈ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಜನಗಳು ಯಾವ ಮಟ್ಟಕ್ಕೆ ನೊಂದ್ಕೊಂಡಿದ್ದಾರೆ, ಆಲ್ರೆಡಿ ನೊಂದ್ಕೊಂಡಿದ್ದಾರೆ, ಇನ್ನೂ ಮುಂದೆ ನೊಂದ್ಕೊಳ್ಳೋಂತ ಟೈಮು ಮೀರಿ ಹೋಗ್ತಾ ಇದೆ. ಯಾರು ಅಧಿಕಾರದಲ್ಲಿರೋರು ಯಾರು ಅರ್ಥ ಮಾಡ್ಕೊಂತ ಇಲ್ಲ, ಜನರ ಮನಸ್ಥಿತಿನ ಅರ್ಥ ಮಾಡ್ಕೊಂತ ಇಲ್ಲ. ಭ್ರಷ್ಟಾಚಾರ ಕಡಿಮೆ ಆಗಿದ್ಯಾ? ಲೋಕಾಯುಕ್ತ ಅಂದ್ರೆ ಭ್ರಷ್ಟರಿಗೆ ಭಯ ಇದೆಯಾ ಇವತ್ತು?
ಸರ್ ಅವು ಭ್ರಷ್ಟಾಚಾರ ಅಲ್ಲಿ ಆ ಕಂಪ್ನಿನಲ್ಲೇ ಭ್ರಷ್ಟಾಚಾರ ಆಗ್ಬೇಕಾದ್ರೆ ಬೇರೆಯವ್ರಿಗೆ ಎಲ್ಲಿಂದ ಭಯ ಹುಟ್ಟುತ್ತೆ ಸರ್? ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ಇರ್ಬೇಕಾದ್ರೆ ಬೇರೆಯವ್ರಿಗೆ ಏನ್ ಭಯ? ಫ್ಯಾಂಟಾಸ್ಟಿಕ್, ಒಳ್ಳೆಯ ವಿಚಾರವನ್ನ ಹೇಳಿದ್ರಿ. ಥ್ಯಾಂಕ್ ಯು. ನೋಡಿ ಅವ್ರು ಹೇಳ್ತಾ ಇದಾರೆ ಲೋಕಾಯುಕ್ತವನ್ನ ಮಾನಿಟರ್ ಮಾಡಕ್ಕೆ ಇನ್ನೊಂದು ಕಂಪನಿ ಅಂದ್ರೆ ಇನ್ನೊಂದು ಸಂಸ್ಥೆಯನ್ನ ಹುಟ್ಟಾಕಬೇಕು ಅನ್ನೋದು ಅವರ ವಿಚಾರ ಆಗಿತ್ತು. ಫ್ಯಾಂಟಾಸ್ಟಿಕ್. ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಲೋಕಾಯುಕ್ತ ಬೇಕಾ ಮುಚ್ಚಾಕ್ಬಿಡೋಣ? ಸರ್, ಲೋಕಾಯುಕ್ತಕ್ಕೆ ನಮ್ಮೂರಲ್ಲಿ ಒಂದು ಸ್ಕೂಲ್ ಕಾಂಪೌಂಡ್ ಕಟ್ಟಾರ ಸರ್. ಯಾವ ಊರಿಂದ? ಯಾವ ಊರು? ಸಂಡೂರು ತಾಲೂಕು. ಸಂಡೂರು. ಎಲ್ಲಿ? ಸಂಡೂರು ಅಂದ್ರೆ ಯಾವ ಜಿಲ್ಲೆ ಬರುತ್ತೆ? ಲಿಂಗದಳ್ಳಿ ಗ್ರಾಮ ಸರ್. ಓಕೆ, ಹೇಳಿ. ಸ್ಕೂಲ್ ಕಾಂಪೌಂಡ್ ಕಟ್ಟಾರ ಸರ್, ಕಾಡುಗಳಿಂದ ಕಟ್ಟಾರ. ಫೋಟೋ ತೆಗೆದು ಎಲ್ಲ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀನಿ ಸರ್, ಯಾವ್ದೇ ಕ್ರಮ ತಗೊಂಡಿಲ್ಲ. ಡೀಲ್ ಆಗಿರ್ಬೋದು, ಯಾರು ಗೊತ್ತು? ಡೀಲ್ ಏನೋ ಆಗಿದ್ಯಾ? ಡೀಲ್ ಸರ್ ಏನಾಗಿದೆ ಗೊತ್ತಿಲ್ಲ ಸರ್, ಅದು ಏನು ಕ್ರಮನೇ ಆಗಿಲ್ಲ ಸರ್. ಆಮೇಲೆ ಮದ್ಯ ಮಾರಾಟ ಮಾಡ್ತಾರೆ ಸರ್, ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಕುತ್ಕೊಂಡು ಅರಜ್ ಹಾಕಿರ್ತಾನೆ ಸರ್. ಅದೆಲ್ಲ ವಿಡಿಯೋ ಐತೆ ಮಾತ್ರ. ಕಂಪ್ಲೇಂಟ್ ಕೊಟ್ರ ಲೋಕಾಯುಕ್ತಕ್ಕೆ? ಅದ್ರ ಬಗ್ಗೆ ಮದ್ಯ ಮಾರಾಟ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ರೂ ತಗೊಂಡಿಲ್ಲ. ಮುಂಚೆ ತಗೊಂಡಿದ್ದು ಏನಾಗಿದೆ ಅಂತೆ? ಏನ್ ಸರ್? ಅಲ್ಲ, ಮುಂಚೆ ಕಂಪ್ಲೇಂಟ್ ತಗೊಂಡಿದ್ರಲ್ಲ, ಅದ್ರ ಬಗ್ಗೆ ಏನು ಕ್ರಮ ಆಗಿಲ್ವಾ? ಕ್ರಮನೇ ಆಗಿಲ್ಲ ಸರ್. ನಾವು ಏನು ಕೊಟ್ರು ಅದು ಕ್ರಮನೇ ಆಗಿಲ್ಲ. ಲೋಕಾಯುಕ್ತ ಎಲ್ಲಾ ಆಫೀಸರ್ ಎಲ್ಲ ಗಮನಕ್ಕೆ ತಗೊಂಡ್ರು ಸುತ್ತ ಇಲ್ಲಿ ಆಡಳಿತ ಬಹಳ ಅಧಿಕಾರಿ ಸರ್. ಲೋಕಾಯುಕ್ತ ಯಾವ್ದು ಕೆಲಸನೇ ಮಾಡ್ತಾ ಇಲ್ಲ. ಏನ್ ಅನ್ಸುತ್ತೆ ಅಲ್ಟಿಮೇಟ್ ಆಗಿ? ಕಂಪ್ಲೇಂಟ್ ಕೊಟ್ರೆ ಯಾವ್ದೇ ಕ್ರಮ ಜರುಗಿಸ ಏನ್ ಅನ್ಸುತ್ತೆ ಲೋಕಾಯುಕ್ತದ ಬಗ್ಗೆ? ಲೋಕಾಯುಕ್ತ ಬೇಕಾ ಮುಚ್ಚಿಬಿಡೋಣ? ಸರ್, ಈ ಪ್ರಜಾಪ್ರಭುತ್ವ ಅವಸ್ಥೆನ ಬಹಳ ಅಧಿಕೃತ ಹೋಗ್ಬಿಟ್ಟೆ ಅನ್ಸ್ಬಿಟ್ಟೆ ಸರ್. ಓಕೆ, ಥ್ಯಾಂಕ್ ಯು. ಲೋಕಾಯುಕ್ತ ಏನ್ ಸರ್ ಅಲ್ಲೆಲ್ಲ ತರ ಆಗ್ಬಿಟ್ಟಿದೆ ಈಗ. ಕಂಪ್ಲೇಂಟ್ ಕೊಟ್ರೆ ಯಾವುದೇ ಆಕ್ಷನ್ ಆಗಿಲ್ಲ, ಇದೇ ಅವರ ವಿಚಾರ. ಸಂಡೂರು ತಾಲೂಕಲ್ಲಿ ಕಳಪೆ ಕಾಂಪೌಂಡ್ ಕಟ್ಟಿದ್ರಂತೆ. ಕಂಪ್ಲೇಂಟ್ ಕೊಟ್ರೆ ಯಾವುದೇ ಕ್ರಮ, ಕಂಪ್ಲೇಂಟ್ ಇಸ್ಕೊಂಡಿದ್ದಾರೆ ಲೋಕಾಯುಕ್ತದವರು, ಯಾವುದೇ ಕ್ರಮ ಜರುಗಿಸಿಲ್ಲ. ಇದನ್ನೇ ಹೇಳ್ತಾ ಇರೋದು. ಈಗ ನೀವು ಕಂಪ್ಲೇಂಟ್ 35ಕ್ಕೂ ಹೆಚ್ಚು ಕಂಪ್ಲೇಂಟ್ ಲೋಕಾಯುಕ್ತದಲ್ಲಿ ಪ್ರತಿದಿನ ರಿಜಿಸ್ಟರ್ ಆಗುತ್ತೆ. ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಯಾವ್ದ್ರ ಮೇಲೆ ಎಷ್ಟು ಕ್ರಮ ಆಯ್ತು, ಏನ್ ಸ್ಟಾಫ್ ಶಾರ್ಟೇಜ್ ಇದೆ, ಒಬ್ಬ ಮುಖ್ಯಮಂತ್ರಿ ಮೇಲೆ ಕಂಪ್ಲೇಂಟ್ ಬಾಕಿ ಇದೆ ಕರ್ನಾಟಕ ಲೋಕಾಯುಕ್ತದಲ್ಲಿ, ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಮೇಲೆ ಕಂಪ್ಲೇಂಟ್ ಬಾಕಿ ಇದೆ, ಮತ್ತೆ ಐ ಥಿಂಕ್ ಜಮೀರ್ ಅಹಮದ್ ಖಾನು ಅಥವಾ ಈ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಕಂಪ್ಲೇಂಟ್ಸ್ ಬಾಕಿ ಇದೆ, ವಿಐಪಿಗಳ ಮೇಲೆ ಕಂಪ್ಲೇಂಟ್ ಬಾಕಿ ಇದೆ. ವಿಐಪಿಗಳ ಮೇಲೆ ಕ್ರಮ ಜರುಗಿಸುವ ತಾಕತ್ತು ಇವತ್ತಿನ ಲೋಕಾಯುಕ್ತಕ್ಕೆ ಉಳಿದಿದೆಯಾ ಅನ್ನೋ ಪ್ರಶ್ನೆಯನ್ನ ನಾವು ಕರ್ನಾಟಕದ ಮುಂದೆ ಇಟ್ಟಿದ್ದೇವೆ. ವಿ ಆರ್ ಜಸ್ಟ್ ಆಸ್ಕಿಂಗ್ ಕರ್ನಾಟಕ, ನಿಜವಾಗ್ಲೂ ಅಲ್ಲು ಕಿತ್ತ ಆವಿನ ರೀತಿ ಆಗಿದೆಯಾ ಇದು ಲೋಕಾಯುಕ್ತ? ತಿಳಿಸ್ಬೇಕು. ನಮಸ್ಕಾರ. ಹಲೋ, ನಮಸ್ಕಾರ. ಹನುಮಂತರಾಜ್ ಅಂತೀನಿ ಮಾತಾಡೋದು ದುಬ್ಬಾಪುರದಿಂದ. ಹೇಳಿ ಹನುಮಂತರಾಜ್ ಅವರೇ. ಸರ್, ಇಲ್ಲಿ ಹತ್ತತ್ರ 2200 ಎಕರೆ ಅಕ್ವೈರ್ ಮಾಡಿದ್ದಾರೆ ನಮ್ಮ ದುಬ್ಬಾಪುರದ ಕಸಬು ಹೋಬಳಿ. ಹಲೋ, ಹೇಳಿ. ಕಸಬು ಹೋಬಳಿ KDB ಅಕ್ವೈರ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಏನಾಗಿದೆ, ನಾವು ರೈತರೆಲ್ಲ ಡೈರೆಕ್ಟ್ ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ KDB ಇದ್ರೊಳಗಡೆ. ಅಲ್ಲಿ ಬಾಳಪ್ಪ ಅಂತ ಇದಾರೆ ಅಂತ ಹೇಳ್ತಾರೆ. ಅವ್ರ ಹತ್ರ ಏನು ಮೊದ್ಲು ಮೀಟ್ ಆಗಿ ಮಿಂಗಲ್ ಆಗ್ಬೇಕಂತೆ, ಇಷ್ಟು ಕಮಿಟ್ಮೆಂಟ್ ಅಂತ ಇದಾಗ್ಬೇಕಂತೆ. ಆಮೇಲೆ ಅದರಿಂದ ಇದನ್ನ ದುಡ್ಡು ರಿಲೀಸ್ ಮಾಡ್ತಾರಂತೆ. ಆ ತರ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ಇದೇ ಪ್ರಕಾರವಾಗಿ ಇದರಿಂದ ಇದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಸುಮಾರು ಇದಾಗಿದೆ. ಏನು ಮಾಡಿಲ್ಲ, ಏನು ಮಾಡಿಲ್ಲ ಸರ್. ತಲೆನೇ ಕರ್ಸ್ಕೊಂಡು ಸುಮಾರು ಟೈಮ್ ಲೋಕಾಯುಕ್ತ ದೊಡ್ಡಬಾಬ್ರ ತಾಲೂಕ್ ಆಫೀಸಿಗೆ ಬರ್ತಾರೆ ಹೋಗ್ತಾರೆ ತಿಂಗಳವ್ರು ಬರ್ತಾರೆ ಹೋಗ್ತಾರೆ. ಮುಂಚೆನೆ ಮಾಹಿತಿ ಗೊತ್ತಾಗ್ತದೆ ತಾಲೂಕ್ ಆಫೀಸಲ್ಲಿ ಕಲೆಕ್ಷನ್ ಮಾಡ್ಬೇಕು, ಅದೆಲ್ಲ ಇದು ಮಾಡ್ತಾ ಇದಾರೆ. ಮಾಮೂಲಿ ಏನಾದ್ರು ಹೋಗ್ತಾ ಇದೆಯಾ ಲೋಕಾಯುಕ್ತಕ್ಕೆ, ಕರ್ನಾಟಕ ಲೋಕಾಯುಕ್ತಕ್ಕೆ ಏನಾದ್ರು ಅನ್ಸುತ್ತಾ ಆತರ ನಿಮ್ಗೆ? ಹೌದು ಸರ್, ಮಾಮೂಲಿ ಹೋಗ್ತಾ ಇದೆ. ಓಕೆ, ಎಲ್ಲಿ ಬರುತ್ತೆ? ಹೋಗ್ತಾ ಇದರಿಂದ ಈ ತರ ಇದಾಗ್ಬಿಟ್ಟಿದೆ ಸರ್. ಇದು ಅಂದ್ರೆ ರೈತರು ಕೊಟ್ಟರ ಕಂಪ್ಲೇಂಟ್ ಕರ್ನಾಟಕ ಲೋಕಾಯುಕ್ತದಲ್ಲಿ ಯಾವುದೇ ಕ್ರಮ ಜರುಗಿಸಿಲ್ಲ ಅಧಿಕಾರಿಗಳ ಮೇಲೆ? ಕ್ರಮ ಜರುಗಿಸಿಲ್ಲ. ಸುಮಾರು ಲ್ಯಾಂಡ್ ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಸಹ ಬೋಗಸ್ ಮಾಡಿ ಅದರಲ್ಲಿ ದುಡ್ಡು ಹೊಡಿತಾ ಇದಾರೆ. ಕರ್ನಾಟಕದಲ್ಲೇ ಬಿಜೆಪಿಯನ್ನ ದೂಷಿಸಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ರಾಹುಲ್ ಗಾಂಧಿ ಹೇಳ್ಕೊಂಡ್ ಬಂದಂತ ಸರ್ಕಾರ ಅವರು ಭ್ರಷ್ಟಾಚಾರ. ಪ್ರಸ್ತುತ ಪ್ರಜಾಪ್ರಭುತ್ವದಲ್ಲಿ ಕರ್ನಾಟಕದಲ್ಲಿ 3 ಪಕ್ಷಗಳು ಸಹ 4 ಪಕ್ಷ ಆಗಿದೆ. 3 ಪಕ್ಷಗಳು ಜನಸಾಮಾನ್ಯರಿಗೆ ಏನು ಮಾಡ್ತಾ ಇಲ್ಲ. ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿ ಹೋಗ್ತಾ ಇದೆ. ಓಕೆ, ಸರ್ಕಾರ ಭ್ರಷ್ಟಾಚಾರದಲ್ಲೇ ಅಂತ ಅನ್ಕೊಂಡ್ಬಿಡೋಣ. ಕರ್ನಾಟಕ ಲೋಕಾಯುಕ್ತ ಸ್ಥಾಪನೆ ಮಾಡಿದ್ದು 1984ರಲ್ಲಿ, 86ರಲ್ಲಿ ಅದು ಆಕ್ಷನ್ ಬರುತ್ತೆ. ಭ್ರಷ್ಟರನ್ನ ಮಟ್ಟ ಹಾಕುವಂತ ಲೋಕಾಯುಕ್ತವನ್ನ ನಾವೆಲ್ಲ ನೋಡಿದ್ವಿ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ವೆಂಕಟಾಚಲ ಅವರು. ಇವತ್ತು
ನರಿಗಳ ಕೈಗೆ ಲೋಕಾಯುಕ್ತ ಸಿಕ್ಕಾಕೊಂಡು ನರಳ್ತಾ ಇದೆಯಾ ಅನ್ನೋ ಮನೋಭಾವನೆ. ಹೌದು ಸರ್, ಈ ಕರ್ನಾಟಕದ ಜನಗೆ ಎಲ್ಲ ಬಂದ್ಬಿಟ್ಟಿದೆ ಇದೇ ರೀತಿ ಲೋಕಾಯುಕ್ತ ಪೂರ್ತಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ. ಓಕೆ ಓಕೆ ಓಕೆ. ಅಂದ್ರೆ ಕಸಬಾ ಹೋಬಳಿನಲ್ಲಿ ಕೊಟ್ಟಂತ ಬ್ರೋಕರೇಜ್ ಕಂಪ್ಲೇಂಟ್ ಯಾವ್ದ್ರ ಮೇಲೆ ಕ್ರಮ ಆಗಿಲ್ಲ ಕರ್ನಾಟಕ ಲೋಕಾಯುಕ್ತದಲ್ಲಿ? ಇಲ್ಲ ಸರ್, ಯಾವ್ದು ಕ್ರಮ ಆಗ್ಲಿಲ್ಲ, ಏನು ಕ್ರಮ ಆಗ್ಲಿಲ್ಲ. ಓಕೆ ಓಕೆ. ಅಂದ್ರೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಇಟ್ಕೊಂಡು ಸಂಬಳ ಕೊಡೋದಕ್ಕಿಂತ ಮುಚ್ಚಿದ್ರೆ ಬೆಸ್ಟ್ ಅನ್ಸಲ್ವಾ ನಿಮ್ಗೆ? 100% ಮುಚ್ಚಿದ್ರೆ ಬೆಸ್ಟ್ ಸರ್ ಇದು. 100% ಬೆಸ್ಟ್ ಇದು ಅಲ್ವಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟೇ ನೋಡಿ, ಜನಸಾಮಾನ್ಯರು ನೋಡಿ ಕಸಬಾ ಅವ್ರು ಕೊಟ್ಟಿದ್ದಾರೆ. ಇದು ಸರಿ ಐದನೇ ಕಾಲಲ್ಲೂ ಗೊತ್ತಾಗಿದ್ದೇನು ಅಂತಂದ್ರೆ ಯಾವುದೇ ಕಂಪ್ಲೇಂಟ್ ಮೇಲೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ರಮ ಆಗೋದಿಲ್ಲ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮೇಲೆ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಸಿಎಂ ಕಂಪ್ಲೇಂಟ್ ಕೊಟ್ರೆ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದ್ರು, ಅಲ್ಲಿ ಸಿಎಂಗೆಲ್ಲ ಕೊಡ್ಬೇಡ್ರಪ್ಪ, ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿರೋದು ಕರ್ನಾಟಕ ಲೋಕಾಯುಕ್ತ. ನಾನು ಅನ್ಕೊಂಡೆ, ಅಲ್ಲ ಗುರು, ಕರ್ನಾಟಕ ಲೋಕಾಯುಕ್ತ ಏನ್ ಮನೇಲಿರೋ ವಾಚ್ಮ್ಯಾನ್ ಅನ್ಕೊಂಡ್ಬಿಟ್ಟಿದಾರ? ಯಾವ ಮಟ್ಟಿಗೆ ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ಗೆ ಅಂತಂದ್ರೆ ಅಲ್ವಾ ಕೊಡ್ರು? ಇಲ್ಲಲ್ಲ. ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಏನೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ. ಈ ಡಿ ಕೆ ಶಿವಕುಮಾರ್ ಹೇಳಿದ ಮಾತು ನಾನು ಇದನ್ನ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನೀವಲ್ಲಿ ಹೋಗ್ಬೇಕು ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಭ್ರಷ್ಟರ ಜೇಬಲ್ಲಿರೋ ಮಟ್ಟಕ್ಕೆ ಅದೇ ಅಧಿಕಾರಿಗಳು, ಅದೇ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಕರ್ನಾಟಕ ಲೋಕಾಯುಕ್ತ ನಿಜವಾಗ್ಲೂ ಬೇಕಾಗಿದೆಯಾ? ಆಮೇಲೆ ಹೆಚ್ಚು ಕಡಿಮೆ 1228 ಕೇಸುಗಳು ಬಾಕಿ ಇದೆ. ತದನಂತರ ಇನ್ನೊಂದು ಡಿಎ ಕೇಸುಗಳು ರಿಜಿಸ್ಟರ್ ಆಗುತ್ತೆ. 218 ಡಿಎ ಕೇಸಸ್ ರಿಜಿಸ್ಟರ್ ಆಗುತ್ತೆ 2023ರಲ್ಲಿ. ಅದರಲ್ಲಿ 113 ಕೇಸುಗಳಿಗೆ ಹೈಕೋರ್ಟ್ ಸ್ಟೇ ಕೊಡುತ್ತೆ. ಈಗ ಒಂದು ಕಡೆ FIR ಮಾಡದೆ ಒಂದು ದೊಡ್ಡ ತಲೆನೋವಾಗಿದ್ರೆ ಭ್ರಷ್ಟರ ಮೇಲೆ, ಇನ್ನೊಂದು ಕಡೆ ಹೈಕೋರ್ಟ್ ಅದರ ಮೇಲೆ ಸ್ಟೇ ಕೊಟ್ಟಾಗ ಯಾರು ಏನು ಮಾತಾಡಕ 218 ಕೇಸಲ್ಲಿ ಹೈಕೋರ್ಟ್ 113 ಕೇಸ್ಗಳಲ್ಲಿ ಕರ್ನಾಟಕ ಲೋಕಾಯುಕ್ತ ಕೇಸ್ಗಳಲ್ಲಿ ಸ್ಟೇ ಇದೆ. ಈ ಯಾರ ಮೇಲೆ ಚಾರ್ಜಸ್ ಇರುತ್ತೋ ಅವರುಗಳು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತಾರೆ. ಹೈಕೋರ್ಟ್ ಇಂದ ಸ್ಟೇ ತಗೊಂಡ್ ಬಂದಿದ್ದಾರೆ. 34 ಕೇಸ್ಗಳಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡಿದೆ, FIR ಅನ್ನೇ ಸ್ಕ್ವಾಶ್ ಮಾಡಿ ಹಾಕಿದೆ. ಇನ್ನು 82 ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ ಅಂತ ಮಾಹಿತಿ ಇದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡೋಣ. ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ. ಮಾತಾಡಿ, ಹೇಳಿ. ನಮಸ್ತೆ ಹೇಳಿ. ಹೌದು, ನಾವು ಉಡುಪಿ ಜಿಲ್ಲೆಯಿಂದ ಕುಂದಾಪುರ ತಾಲೂಕು. ಹೇಳಿ. ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ ಬೈಂದೂರಿಂದ. ಹೇಳಿ ಸರ್. ಏನಂತ ಹೇಳಿದ್ರೆ ಸರ್, ಒಂದು ನಮ್ಮೂರ ಒಂದು 72 crore ಪ್ರಾಜೆಕ್ಟ್ ಅಲ್ಲಿ ಒಂದು ಮೈನರ್ ಇರಿಗೇಷನ್ ವರ್ಕ್ ಆಗ್ತಾ ಉಂಟು ಲಾಸ್ಟ್ ಒಂದು 2 years ಇಂದ. ಸಾಧಾರಣ ಒಂದು 72 crore ಪ್ರಾಜೆಕ್ಟ್ ಒಂದು 7 ಕೋಟಿ ವರ್ಕ್ ಮಾಡೋದು ಸುಳ್ಳೋದು. ನಾವೆಲ್ಲ ಗ್ರಾಮಸ್ಥರು ಒಟ್ಟಾಗಿ ಬೆಂಗಳೂರು ಲೋಕಾಯುಕ್ತಕ್ಕೆ ಹೋಗಿದ್ದೇವೆ. ಹೋಗೆಲ್ಲ ಮಾತಾಡಿ ಮನವಿ ಕೊಟ್ಟು ಫೈಲ್ ಕೂಡ ಮಾಡಿದ್ದೇವೆ. ಕಂಪ್ಲೇಂಟ್ ಹೌದು. ಇಲ್ಲಿ ಕೇಳಿಸ್ಕೊಂಡು ಮಾತಾಡಿ, ಅಲ್ಲಿ ನೋಡಕ್ ಹೋಗ್ಬಿಡಿ, ವಿಡಿಯೋ ನೋಡಕ್ ಹೋಗ್ಬಿಡಿ, ಇಲ್ಲಿ ಕೇಳಿಸ್ಕೊಂಡು ಮಾತಾಡಿ. ಗೊತ್ತು ಸರ್, ಗೊತ್ತು. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿ ಆಕ್ಷನ್ ಕೂಡ ಅದ್ರ ಬಗ್ಗೆ ತಗೊಂಡಿಲ್ಲ ಸರ್ ಅವರು ಲೋಕಾಯುಕ್ತರು. ಯಾವ ವರ್ಷದಲ್ಲಿ ನೀವು ಕಂಪ್ಲೇಂಟ್ ಫೈಲ್ ಮಾಡಿದ್ದು? ಕಂಪ್ಲೇಂಟ್ ಮಾಡಿದ್ದು ಬಿಫೋರ್ 6 months ಮಾಡಿದ್ವಿ ನಾವು. 6 ತಿಂಗಳ ಹಿಂದೆ ಮಾಡಿದ್ದು ಕಂಪ್ಲೇಂಟ್ ಫೈಲ್ ಮಾಡಿದ್ದು. 6 ತಿಂಗಳ ಹಿಂದೆ ಫೈಲ್ ಮಾಡಿದ್ರು. ಏನು ನಿಮ್ಗೆ ನೋಟಿಸ್ ಗಿಟೀಸ್ ಏನೂ ಬಂದಿಲ್ಲ? ಈ ನೋಟಿಸ್ ಗೀಟೀಸ್ ಏನು ಬಂದಿಲ್ಲ. ಹೋದಾಗ ಚೀಫ್ ಇಂಜಿನಿಯರ್ ನಮ್ಮ ಕೂಡಿ ಒಂದು ಮೀಟಿಂಗ್ ಮಾಡಿದ್ರು ಬಿಟ್ರೆ ಮತ್ತೆ ಏನು ಕೂಡ ಮಾಡಿಲ್ಲ. ಏನನ್ಸುತ್ತೆ, ಕರ್ನಾಟಕ ಲೋಕಾಯುಕ್ತ ನಿಜವಾಗ್ಲೂ ಶಕ್ತಿಯುತವಾಗಿದ್ಯಾ ಅಥವಾ ತನ್ನ ಹಲ್ಲು ಕಿತ್ತಂತ ಆವಾಗಿದ್ಯಾ ಕರ್ನಾಟಕ ಲೋಕಾಯುಕ್ತ? ಕರ್ನಾಟಕ ಲೋಕಾಯುಕ್ತ ಬೇಡ ಅನ್ಸುತ್ತೆ. ಯಾಕಂದ್ರೆ ಅದು ಸರ್ಕಾರ ದೊಡ್ಡ ಕೈಗೊಂಬೆ ಆಗಿಬಿಟ್ಟಿದೆ. ಯಾವ ಕಾರಣಕ್ಕೂ ಕರ್ನಾಟಕ ಲೋಕಾಯುಕ್ತದ ಅದ್ರ ವ್ಯಾಪ್ತಿಯಲ್ಲಿ ಕೂಡ ಕೆಲಸ ಮಾಡ್ತಿಲ್ಲ ಸರ್. ಅದಲ್ವಾ? ನಿಜ. 100% ಸರ್, 100%. ನಮ್ಗೆ ಏನಂದ್ರೆ ಒಂದು ಆಸೆ, ಏನು ಭ್ರಷ್ಟರನ್ನ ಎಡೆಮುರೆ ಕಟ್ಲಿಕ್ಕೆ ಏನ್ ಲೋಕಾಯುಕ್ತ ಏನು ಕೆಲಸ ಮಾಡಬಹುದು ಅಂತ ನಮ್ಮೊಂದು ಆಶಯ. ನಿಜ. ಇವ್ರೆ ಈ ತರ ಮಾಡಿದ್ರೆ ಹೇಗೆ ಸರ್? ಬೇಲಿನ ಹೊಲ ಮೆಂದ್ರೆ ಹೇಗಾಗ್ತದೆ ಹೇಳಿ ಸರ್? ಅಲ್ಲ, ಅದ್ರಲ್ಲಿ ಒಬ್ಬ SP ಇದ್ದ ಜೋಶಿ ಅಂತ. ಆ ಜೋಶಿಯನ್ನು ತಿಂಗಳು ಮಾಮೂಲಿ ಫಿಕ್ಸ್ ಮಾಡ್ಬಿಟ್ಟಿದ್ದ ಬ್ರೋಕರ್ಗಳನ್ನ ಇಟ್ಕೊಂಡು. ಮೊನ್ನೆ ತಾನೇ ಸರ್ಕಾರ ಅವನನ್ನ ಟ್ರಾನ್ಸ್ಫರ್ ಮಾಡ್ತು. ಇರೋರೆಲ್ಲ ಒಂದು ಮಟ್ಟದ ಭ್ರಷ್ಟಾಚಾರ ತುಂಬಿರೋಂತವ್ರನ್ನೇ ಲೋಕಾಯುಕ್ತದಲ್ಲಿ ಹಾಕಿ ಇಡೀ ಸಂಸ್ಥೆ ಗಬ್ಬೆದ್ದೋಗಿದೆ.
ಹೌದು 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವ್ರು ಕೊಟ್ಟಿದ್ದಂತೂ ಕ್ರಮ ಆಗಿಲ್ಲ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಡೇವಿಡ್ ಸರೇ ಮಾತಾಡೋದ ನಿಜವಾಗ್ಲು? ಅದೇ ಅದೇ ಅಲ್ಲ, ಸಮಯ ಇಲ್ಲ. ಜಗದೀಶ್ ಅವ್ರ ಅಂತ ಅನ್ಕೊಂಡೆ ಮಾತಾಡಿ. ನಿಮ್ಗೆ ಡೌಟ್ ಇತ್ತು ಅಂದ್ರೆ ಅದೇ ಉತ್ತರ ನಮ್ಗೆ ಕರ್ನಾಟಕ ಲೋಕಾಯುಕ್ತ ಬೇಕಾ ಹೇಗೆ? ನಿಜವಲ್ಲ, ಯಾಕಂದ್ರೆ ನೀವು ಇದರಲ್ಲಿ ಇದು ಫೇಸ್ಬುಕ್ ಅಲ್ಲಿ ಹಾಕಿದ್ ನೋಡ್ದೆ, ನಂಬರ್ ಎಲ್ಲ ಹಾಕಿ ವಿಚಾರಕ್ಕೆ ಬನ್ನಿ. ಅಲ್ಲ, ಇದಕ್ಕೆ ಸಮಯ ಇಲ್ಲ ನನಗೆ ಅದೆಲ್ಲ ಮಾತಾಡ್ಲಿಕ್ಕೆ. ಕರ್ನಾಟಕ ಲೋಕಾಯುಕ್ತ ಬೇಕಾ ಬೇಡ ಅಂತ ಪ್ರಶ್ನೆ. ನಿಮ್ಗೇನಾದ್ರೂ ಉತ್ತರ ಹೇಳೋದಿದ್ಯಾ? ಏನ್ ಸರ್, ಏನ್ ಬೇಕು ಬೇಡ ಅಂತ ಹೇಳಿ? ಇಟ್ಸ್ ನಾಟ್ ಅ ಟೈಮ್ ಟು ಜೋಕ್. ಅವ್ರು ಜೋಕ್ ಮೂಡಲ್ ಇದಾರೆ. ಜೋಕ್ ಮೂಡಲ್ ಇರೋಲ್ಲ, ದಯಮಾಡಿ ಫೋನ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ತುಂಬಾ ಸೀರಿಯಸ್. ಹೊಟ್ಟೆ ತುಂಬಿರೋರು ಜೋಕ್ ಮಾಡಕ್ಕೆ ನಕ್ಕೊಂಡು ಏನೋ ಒಂಥರ ಪಕೋಡ ಈ ಕಡೆ ತಿನ್ಕೊಂಡು ನಕ್ಕೊಂಡು ಏನೋ ಖುಷಿಲಿ ಹೇಳ್ತಾನೆ. ಯಾವ ಖುಷಿ ಇದೆ ಜನರ ಮುಖದಲ್ಲಿ? ಯಾವ ಖುಷಿನೂ ಇಲ್ಲ. ಯಾವ 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 ಖುಷಿನೂ ಜನರ ಮುಖದಲ್ಲಿ ಇರೋ ಖುಷಿ ಎಲ್ಲ ಭ್ರಷ್ಟರ ಮುಖದಲ್ಲೇ ಇದೆ, ಭ್ರಷ್ಟರ ಜೀವನದಲ್ಲಿ ಇದೆ ಎಲ್ಲ ನುಗುನ. ಇಲ್ಲಿ ಸೀರಿಯಸ್ ಆಗಿ ನಾವು ಇದನ್ನ ಫೋನಿಂಗ್ ಕರ್ಕೊಂಡು ಮಾಡ್ತಾ ಇರೋದು ನಕ್ಕೊಂಡು ಏನೋ ನಿಮ್ದು ಯಾವ್ದೋ ಟೈಮಲ್ಲಿ ಜಗದೀಶ ಯಾವ ಫೋನ್ ಮಾಡಿದ್ಮೇಲೆ ನಿನ್ ಕಾನ್ಫಿಡೆನ್ಸ್ ಇರ್ಬೇಕಲ್ಲ. ಕಾನ್ಫಿಡೆನ್ಸ್ ಇಲ್ಲ ಏನ್ಕಪ್ಪ ಮಾಡ್ತೀಯಾ? ದ ಮೋಸ್ಟ್ ಇಂಪಾರ್ಟೆಂಟ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಹೇಳಿ ಸರ್, ಕರ್ನಾಟಕದಲ್ಲಿ ಲೋಕಾಯುಕ್ತ ಯಾವುದೇ ಕಾರಣಕ್ಕೂ ಬೇಡ ಸರ್. ಬೇಡ ಅನ್ಸುತ್ತಾ? ಯಾಕಂದ್ರೆ ಏನೇ ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ನಮ್ ಕೆಲಸ ಮಾಡಕಂದ್ರೆ ಹೋಗ್ತಾರೆ, ಒಂದು ಫಾರ್ಮ್ಗೆ ಲಂಚ ಕೇಳ್ತಾರೆ, ಒಂದು ಚಿಕ್ಕ ಜೆರಾಕ್ಸ್ ಮಾಡಕ್ಕೆ 5 ರೂಪಾಯಿ ಕೇಳ್ತಾರೆ. ಬೇರೆ ಯಾವುದೇ ಕಾರಣಕ್ಕೂ ಲಂಚ ಕೇಳ್ತಾರೆ. ನಾವು ಏನೇ ದೊಡ್ಡದಾಗಿ ಬೋರ್ಡ್ ಬಂದ್ ಹಾಕಿರ್ತಾರೆ, ಯಾವುದೇ ತರ ಲಂಚ ಆರೋಪ ಇದ್ದರೆ ನಮಗೆ ಕಂಪ್ಲೇಂಟ್ ಮಾಡಿ ಅಂತ ನಂಬರ್ ಹಾಕಿರ್ತಾರೆ. ಆ ನಂಬರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಅದು ಇದ್ದು ಏನು ಪ್ರಯೋಜನ? ಒಂದು ಆರ್ಟಿ ಆಫೀಸ್ಗೆ ಹೋಗಿ ಒಂದು ಚಲನ್ ತುಂಬಕ್ಕೆ ದುಡ್ಡು ತಗೊಂತಾರೆ ಮಧ್ಯವರ್ತಿಗಳು. ಆಮೇಲೆ ಅದ್ರ ಮಧ್ಯವರ್ತಿಗಳು ಇವು ಸರ್ಕಾರಿ ನೌಕರ ಹತ್ರ ಮಿಂಗಲ್ ಆಗಿರ್ತಾರೆ. ನಾವು ಏನೇ ಒಂದು ಕೇಳಕ್ ಹೋದ್ರು ಪ್ರತಿಯೊಂದಕ್ಕೂ ಲಂಚ. ನಾವ್ ಏನಾದ್ರು ಲಂಚ ಆರೋಪ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಇನ್ನೇನಕ್ಕೆ ಸರ್ ಅದು ಲೋಕಾಯುಕ್ತ? ಕರ್ನಾಟಕ ಲೋಕಾಯುಕ್ತ ಒಂದು ರೀತಿಯಲ್ಲಿ ಏನೋ ನರಿಗಳ ಕೈಗೆ ಕರ್ನಾಟಕ ಲೋಕಾಯುಕ್ತವನ್ನ ಕೊಟ್ಟು ಇವತ್ತು ನರಿಗಳೇ ಸೇರ್ಕೊಂಡಿದೆ. 100-200% ಕೊಟ್ಟಿದ್ದಾರೆ ಸರ್. ಇದು ಮಾತ್ರ 100%. ಯಾಕಂದ್ರೆ ಏನೇ ಆರೋಪ ಇದ್ರೆ ಕಂಪ್ಲೇಂಟ್ ಮಾಡಿ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ. ಅದಕ್ಕೆ ಯಾವ್ದೇ ತರ ರೆಸ್ಪಾನ್ಸ್ ಮಾಡಲ್ಲ. ಆಯ್ತು ನೋಡೋಣ ಅಂದ್ಬಿಟ್ಟು ಆಯ್ತು ಕಾಲ್ ಕಟ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಆಕ್ಷನ್ ಶುರುವಾಗಲ್ಲ. ಮತ್ತೆ ಅದು ಬಿಜೆಪಿ ಇರ್ಬೇಕಾದ್ರೆ ನಾವು ಅದಕ್ಕೆ ಬಿಜೆಪಿ ಇರ್ಬೇಕಾದ್ರೆ ಕಾಂಗ್ರೆಸ್ ಹೇಳ್ತು ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಭ್ರಷ್ಟಾಚಾರ ಕಡಿಮೆ ಆಗಿದ್ಯಾ? ಸರ್, ಯಾವುದೇ ಕಾರಣಕ್ಕೂ ಯಾವ ಸರ್ಕಾರ ಬಂದಿರೋದು ಯಾವುದೇ ಕಾರಣಕ್ಕೂ ಇವ್ರ ಕೈಲಿ ಏನು ಮಾಡಕ್ ಆಗಲ್ಲ ಸರ್. 3 ಪಕ್ಷದವರು ಕಳ್ರೆ ಕೇಳಿಸ್ಕೊಂತಾರ ಅವರೆಲ್ಲ. ಹುಷಾರು. ಮೂರು ಪಕ್ಷದವರು ಕಳ್ರೆ ಸರ್. ಇವ್ರ ಕೈಲಿ ಯಾವುದೇ ಕಾರಣಕ್ಕೂ ಏನು ನಿರ್ಮೂಲನೆ ಮಾಡಕ್ ಆಗಲ್ಲ ಸರ್. ಇವ್ರ ಕೈಲಿ ಭ್ರಷ್ಟಾಚಾರ ಮಾಡಕ್ ಆಗೋದಿಲ್ಲ ಅಂತೀರಾ? ಹಲೋ ಹೇಳಿ ಸರ್. 3 ಪಕ್ಷದವ್ರು ಯಾವುದೇ ಕಾರಣಕ್ಕೆ ಇವರೆಲ್ಲ ಕಳ್ರೆ ಸರ್. ಇವ್ರ ಕೈಲಿ ಯಾವುದೇ ಕಾರಣ ನಿರ್ಮೂಲನೆ ಮಾಡಕ್ ಆಗಲ್ಲ ಸರ್. ಅಲ್ಲ, 3 ಪಕ್ಷದವ್ರು ಓಕೆ. ಇವರು ಲೋಕಾಯುಕ್ತವರು ಏನು ಕ್ರಮ ಜರುಗಿಸಲ್ಲ ಅನ್ಸದ? ಅವ್ರೇನ ಅಷ್ಟೊಂದು ಸರ್ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಸರ್ ನಿಮ್ದು. ಅದೇ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ದಯಮಾಡಿ ಫೋನ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಮೊಬೈಲ್ಗಳನ್ನ ಅಥವಾ ಟ್ರಾಫಿಕ್ ಇಂದ ಮಾಡಕ್ ಹೋಗ್ಬಿಡಿ. ಯಾಕೆ ಅಂತಂದ್ರೆ ನಿಮ್ಗೂ ಡಿಸ್ಟರ್ಬೆನ್ಸ್, ಕೇಳೋರ್ಗೆ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. 7996500932 ತಾವೇನಾದ್ರೂ ತಮ್ಮ ಅನಿಸಿಕೆಯನ್ನ ಲೋಕಾಯುಕ್ತದ ಬಗ್ಗೆ 1984ರಲ್ಲಿ ಲೋಕಾಯುಕ್ತ ಸ್ಥಾಪನೆ ಆಯಿತು. 86ರಲ್ಲಿ ಅದು ಅಸ್ತಿತ್ವಕ್ಕೆ ಬರುತ್ತೆ. ಇಂದಿಗೆ 39 ವರ್ಷಗಳ ಕಾಲ ಸತತವಾದ ಜರ್ನಿಯನ್ನ ಲೋಕಾಯುಕ್ತ ಮಾಡ್ಕೊಂಡ್ ಬಂದಿದೆ. ಒಮ್ಮೆ ACB ರಚನೆ ಮಾಡಿ ಲೋಕಾಯುಕ್ತವನ್ನ ಬೀಗ ಹಾಕಿದ್ದು ಉಂಟು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಜವಾಗ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗಗಳಾಗಿದೆ. ಯಾವುದೇ ಸರ್ಕಾರಿ ಕಚೇರಿನಲ್ಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಕಂದಾಯ ಆಗಿರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಕಚೇರಿ RTO ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ಯಾವುದೇ ಕಚೇರಿನಲ್ಲಿ ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ನೀವು ನಂಬ್ತೀರಾ? ಪ್ರಮೋಷನ್ ಬೇಕು ಅಂದ್ರೆ ಲಂಚ ಕೊಡಬೇಕು. ಈ ಸರ್ಕಾರದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಪ್ರಮೋಷನ್ಗೆ ಲಂಚಗಳನ್ನ ಕೊಟ್ಟು ಇವತ್ತು ಮಾಡುವಂತ ಪರಿಸ್ಥಿತಿಗೆ ನಾವುಗಳು ಬಂದು ನಿಂತ್ಕೊಂಡಿದೀವಿ. ಏನೋ ಸ್ನೇಹಿತರೆ, ಅವರ್ ಓನ್ಲಿ ಕನ್ಸರ್ನ್ ವಾಸ್ ಕರ್ನಾಟಕದಲ್ಲಿ ಜನ ನಿಜವಾಗ್ಲೂ ಇದನ್ನೆಲ್ಲ ಸಹಿಸಿಕೊಂಡು ಜೀವಂತವಾಗಿದ್ದಾರ? 6 ಕೋಟಿ ಜನ
ಮಾತನಾಡಲು ಧ್ವನಿ ಎತ್ತಲು ಅವರಿಗೆ ಸಮಯ ಇಲ್ಲ. ಆ ರೀತಿ ಇವತ್ತಿನ ವ್ಯವಸ್ಥೆ ಹಾಳು ಮಾಡಿಟ್ಟಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಅನಯ್ ಕುಮಾರ್ ಅಂತ. ನಮಸ್ಕಾರ, ಹೇಳಿ. ಸರ್, ಇದು ಈ ಲೋಕಾಯುತ ಅನ್ನೋದಲ್ಲ, ನೀವೇ ಹೇಳ್ದಂಗೆ ಈಗ ಜಸ್ಟ್ ಒಂದ್ 5 ನಿಮಿಷ ಮುಂಚೆ ಹೇಳಿದ್ರಿ. ಎಸ್ 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 ಎವ್ರಿಥಿಂಗ್ ಎಲ್ಲಾನು ಪ್ರತಿ ಒಂದು ಭ್ರಷ್ಟಾಚಾರ ಸರ್. ಇದು JCB ಪಕ್ಷ ಅಂತ ಹೇಳ್ತಾರಲ್ಲ ಸರ್, ಎಲ್ಲ ಹಂಚ್ಕೊಂಡ್ ತಿನ್ನೋ ತರ ಆಗ್ಬಿಟ್ಟಿದ್ರೆ. ನಾವು ಬಂದು ನಾವು ಹಂಚ್ಕೊಂಡ್ ತಿಂತೀವಿ, ನೀವು ಬಂದು ನೀವು ಹಂಚ್ಕೊಂಡ್ ತಿನ್ಕೊಳ್ಳಿ. ಕರ್ನಾಟಕನ ಊರ್ ಮಗಳು ಮಾಡ್ಬಿಟ್ಟಿದ್ದಾರೆ ಸರ್. ಅಲ್ಲ, ನಿಜ. ಇವತ್ತು ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಲಂಚ ಇಲ್ಲದ ಕೆಲಸ ಆಗುತ್ತೆ. RTO, ಟ್ರಾಫಿಕ್, ಪೊಲೀಸ್, ರೆವಿನ್ಯೂ, DC, AC, ತಹಸೀಲ್ದಾರರು, ಗ್ರಾಮ ಪಂಚಾಯತಿ ಎಲ್ಲ ಕಡೆ ಸರ್. ನಾನು ಐ ಆಮ್ ಆಲ್ಸೋ ವರ್ಕಿಂಗ್ ಇನ್ AG's ಆಫೀಸ್ ಸರ್. ಗೊತ್ತಿದೆ AG's ಆಡಿಟರ್ ಅಕೌಂಟ್ಸ್ ಅಲ್ಲಿ ಇದ್ದೀನಿ. ಡೈಲಿ ಪ್ರತಿನಿತ್ಯ ನೋಡ್ತಾ ಇರ್ತೀನಿ ಇವ್ರದೆಲ್ಲ ಬಂಡವಾಳಗಳು. ಹೇಳಕ್ಕಾಗಲ್ಲ, ಮಾಡಕ್ಕಾಗಲ್ಲ. ನಿಜ 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 ನಿಜ. ಆ ರೀತಿ ಜಸ್ಟಿಸ್ ಅವರು ಹೆಗಡೆ ಅವರು ಹೋದ್ಮೇಲೆ ಈ ನಮ್ಮ ಈ ವಾಟ್ ಇಸ್ ಲೋಕಾಯುತ ಅಂತ ಬಿಟ್ಬಿಡಿ ಸರ್. ಇಟ್ ಇಸ್ ಯೂಸ್ಲೆಸ್ ಅಲ್ವಾ? ಅಟ್ಲೀಸ್ಟ್ ನೀವು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ರೆ ಅಟ್ಲೀಸ್ಟ್ ಒಂದು ರಿಪ್ಲೈ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ. ಲಂಚಕ್ಕಾದ್ರೂ ಆಸೆ ಬಿಟ್ಟು ಸಣ್ಣ ಪುಟ್ಟ ಲಂಚ ಕೊಟ್ರೆ ಪೊಲೀಸರು ಕೆಲಸ ಮಾಡ್ಬಿಡ್ತಾರೆ. ಅವನೇನೋ 5,000 ಕೊಟ್ಟನು, ಹೋಗ ಅದೇನೋ ಮಾಡಕ, ಅವ್ನಿಗೊಂದು ಫೋನ್ ಮಾಡಿ ಕರ್ಸ ಅಂತೇಳಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ. ನಾನು ಆ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ ಒಪ್ಕೊಂತೀವಿ. ಲಂಚ ಇಸ್ಕೊಂಡ್ರು ಕೆಲಸ ಮಾಡ್ತಾರೆ ಅಲ್ಲಿ. ಆ ಲಂಚ ಕೊಟ್ರೆ ಏನೋ ಒಂದು ಕೆಲಸ ಮಾಡ್ತಾರೆ. ಅದೊಂದು ನಿಯತ್ತು ತೋರಿಸ್ತಾರೆ ಸರ್ ಅವರು, ಅಲ್ವಾ? ಹೌದು ಸರ್. ಅದ್ರಲ್ಲೂ 10,000 ಕೊಟ್ರೆ ನಿಯತ್ತು ತೋರಿಸ್ತಾರೆ ಸರ್. ಇವರು ಒಂದು ಕಾಲ್ ಇಂದ ಹಿಡಿದು ಯಾವ್ದೇ ರೀತಿ ಇವ್ರಿಗೆ ಏನು ಕೇರ್ಲೆಸ್ ಸರ್, ಅಲ್ವಾ? ಕಂಪ್ಲೀಟ್ ಕೇರ್ಲೆಸ್. ಅಲ್ಲ, ಕೊಡ್ತಾರಂತ ಸಂಬಳ, ಆ ಬಿಲ್ಡಿಂಗ್, ಆ ಜನ, ಆ ಗಾಡಿಗಳು, ಇವ್ರು ಕೊಡ್ತಾರಂತ ಸೌಕರ್ಯ, ಕ್ವಾರ್ಟರ್ಸ್ಗಳ ಅವಶ್ಯಕತೆ ಇದೆಯಾ? ಯಾಕೆ ಲೋಕಾಯುಕ್ತಕ್ಕೆ ಬೀಗ ಹಾಕಬಾರ್ದು? ನಮ್ಮ ಟ್ಯಾಕ್ಸ್ ದುಡ್ಡು ವೇಸ್ಟ್ ಆಗ್ತಾ ಇದೆ ಅಷ್ಟೇ, ಬಿಟ್ರೆ ಸರ್ ಬೇರೆ ಏನಿಲ್ಲ ಅಲ್ವಾ? ಮುಚ್ಚಾಕ್ಬಿಟ್ಟು ಸೈಲೆಂಟ್ ಆಗಿ ಬಿಡ್ಬೇಕು ಸರ್ ಇದನ್ನ. ಇಲ್ಲ, ಆ ಜೋಶಿಯಿಂದ ಮುಂಚೆ ಇದ್ನಲ್ಲ SP, ಡೈರೆಕ್ಟ್ ಡೀಲ್ ಅಂತೆ, ತಿಂಗಳು ಮಾಮೂಲಿ ಇಸ್ಕೊಳಕ್ಕೆ. ಅದಕ್ಕೆ ಅದೆಲ್ಲ ನಾವು ಮಾತಾಡ್ಕೊಂಡಿದೀವಿ ಆಫೀಸಲ್ಲಿ. ಅವನ ಅಪಾಯಿಂಟ್ಮೆಂಟ್ ಕೂಡ ದೊಡ್ಡ ಅದೊಂದು ಸ್ಕ್ಯಾಮ್. ಅದು ಅವನ ಅಪಾಯಿಂಟ್ಮೆಂಟ್, ಅವನ ಜೊತೆನಲ್ಲಿ 800 ಜನ, ದೊಡ್ಡ ಸ್ಕ್ಯಾಮು. 22 ವರ್ಷದಿಂದ ಅಪಾಯಿಂಟ್ಮೆಂಟ್ ಸಮೇತ ಒಂದು ಸ್ಕ್ಯಾಮು. ಅಂತವನ್ನ ತಗೊಂಡೋಗಿ ಲೋಕಾಯುಕ್ತದಲ್ಲಿ ಹಾಕಿ ಒಂದು ಸಮಯದಲ್ಲಿ ಹುಲಿ ವೆಂಕಟಾಚಲ ಅವರು ಹುಲಿ ಇದ್ದಂಗೆ, ಸಂತೋಷ್ ಹೆಗಡೆ ಅವರು ಒಂದು ಸಿಂಹ ಇದ್ದಂಗೆ ಹಾಕಿ ಭ್ರಷ್ಟರನ್ನ ಹಂಗೆ ತಿನ್ಕೊಂಡ್ಬಿಡೋರು. ಇವತ್ತು ಬರೀ ನರಿಗಳ ಕೈಗೆ ಲೋಕಾಯುಕ್ತ ಸೀಮಿತವಾಯ್ತಾ ಅಂತ ನೋವಾಗ್ತಾ ಇದೆ ನಮ್ಗೆಲ್ಲ. 39 ಗವರ್ಮೆಂಟ್ ವೆಹಿಕಲ್, ಟ್ಯಾಕ್ಸ್ ವೆಹಿಕಲ್ ಬರುತ್ತೆ, ಕೂತಿರ್ತಾರೆ ಒಳಗೊಳಗೆ ಹೇಳಕ್ ಬರಬಾರ್ದು. ನಿಮ್ಗೂ ಗೊತ್ತಿರ್ಬೋದು ವಿಚಾರ ಅಲ್ಲ. ನಿಜ 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 ನಿಜ. ಬರ್ತಾರೆ, ಹತ್ಕೊಂತಾನೆ, ಯಾರೋ ಹತ್ಕೊಂತಾನೆ, ಎಲ್ಲ ಹೋಟೆಲ್ಗೆ ಹೋಗ್ತಾರೆ, ಎಲ್ಲ ವ್ಯವಹಾರ ಮಾಡ್ತಾರೆ, ಬರ್ತಾರೆ. ಅಲ್ಲ, ಲೋಕಾಯುಕ್ತ ಒಂದು ಬ್ರೋಕರ್ಗಳ ಸಂಸ್ಥೆ ಆಗೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಬೇಜಾರಾಗುತ್ತೆ ಇದನ್ನೆಲ್ಲ ನಾವು ಮಾತಾಡ್ಲಿಕ್ಕೆ. ಬಟ್ ಯಾವತ್ತಾದ್ರೂ ನೇಪಾಳದ ಪರಿಸ್ಥಿತಿ ಬರುತ್ತಾ ಕರ್ನಾಟಕಕ್ಕೆ? ಏನಾದ್ರು ಅನ್ಸುತ್ತಾ ನಿಮ್ಗೆ? 100% ಬರುತ್ತೆ ಸರ್. ಎಲ್ಲ ರೊಚ್ಚಿಗೆ ಹೇಳಬೇಕು ಸರ್, ಬರ್ಲೇಬೇಕು. ಈ ಜೆನ್ಜಿಗಳು ಏನಂತಾರೆ, ಈ ಹುಡುಗರು, ಈ ಕಾಲದ ಹುಡುಗರು ಖಂಡಿತ ಬಂದೇ ಬರುತ್ತೆ ಸರ್. ಎಲ್ಲರಿಗೂ ಫ್ರಸ್ಟ್ರೇಷನ್ ಬಂದಿದೆ ಪಾಪ. ಜಾಬ್ಗಳಿಲ್ಲ, ಏನು ಇಲ್ಲ. ಎಲ್ಲಾ ಕಡೆ ಹೋದ್ರು ಕೂಡ, ನೀವು ನೋಡಿದ್ರು ಕೂಡ, ವಿಧಾನಸೌಧ ಕಡೆ ನೀವು ನೋಡಿದ್ರು ಕೂಡ, KPSC ಆಫೀಸ್ ಮುಂದ್ಗಡೆ ಸಾವಿರಾರು ಜನಗಳು ಧರಣಿ ಮಾಡ್ತಾರೆ ಪಾಪ. ಅವ್ರನ್ನೇ ಎತ್ತಾಕೊಂಡು ಹೋಗಿ ಹೊಡೆದು ಗಿಡ್ದು ಎಲ್ಲ ಮಾಡ್ತಾರೆ. ಅಲ್ಲ ಆ KPSC ಮಾಡೋ ಹಗರಣ ಕೇಳಿದ್ರೆ ಒದೆ ಬೀಳ್ತಾವೆ, FIR ಬೀಳ್ತಾವೆ. ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ KPSC ಅನ್ನಬಾರ್ದು ನಾವು. ಪಿಂಪು ಮತ್ತೆ ಬ್ರೋಕರ್ಗಳ ಆಫೀಸು ಅಂತ ಹೇಳಿದ್ರು ತಪ್ಪಾಗಲಾರ್ದು. KPSC ನೇರವಾಗಿ ರೈಟ್ ಆಪೋಸಿಟ್ ನಮ್ಮ ಆಫೀಸ್ ಮುಂದೆನೆ ಇದೆ KPSC. ಅಲ್ವಾ? ನಾವು ಕೂತ್ಕೊಂಡು ಊಟ ಮಾಡಿ ಬಂದು ಕೂತ್ಕೊಂಡ್ರೆ ಪಾಪ ಈ ಮಕ್ಳು ಬರ್ತಾರೆ ಪ್ರೊಟೆಸ್ಟ್ ಮಾಡ್ಕೊಂಡು, ಅವ್ರನ್ನೇ ಎತ್ತಾಕೊಂಡು ಹೋಗಿ ಓಡದು ಹೇಳದು ಏನೇನೋ ಮಾಡಾಕ್ತಾರೆ ಅಲ್ವಾ? ತಪ್ಪಲ್ವಾ? KPSC ಮಾಡೋ KPSC ಮಾಡೋ ಭ್ರಷ್ಟಾಚಾರ ಕೇಳಿದ್ರೆ ತಪ್ಪಲ್ವಾ? KPSC ಮಾಡೋ ಭ್ರಷ್ಟಾಚಾರ ಯಾರು ಕೇಳಂಗಿಲ್ಲ. ನಾವು ಕೇಳಿ ಮಾತ್ರ ಆ PSI ಹಗರಣದಲ್ಲಿ ADGP ಅಮೃತ್ಪಾಲು ಒಂದ್ 48 ಜನನ ಅಲ್ಲೇ ನಿಂತ್ಕೊಂಡು ಅರೆಸ್ಟ್ ಮಾಡಿಸಿದ್ವಿ. ಅದೇ CID ಮುಂದೆ ನಿಂತ್ಕೊಂಡು ನಾನು, ರಂಗನಾಥ್, ಒಂದಷ್ಟು ಜನ ವಕೀಲರು ಬೀದಿಗಿಳಿದು 500 ಕೋಟಿ PSI ಹಗರಣ 2023, 1.25 ವರ್ಷ 48 ಜನ ಪೊಲೀಸರು, ಬ್ರೋಕರ್ಗಳು, ಒಬ್ಬ ADGP ಜೈಲಲ್ಲಿದ್ದ. ಏನೋ ನಮ್ ಕೈಲಾಗಿದ್ ಮಾಡಿದ್ವಿ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಬರ್ತದೆ. ಥ್ಯಾಂಕ್ ಯು. ವಂದನೆಗಳು. ಏನೋ ಅದೇ ಹೇಳ್ತೀನಲ್ಲ, ಈ ಕರ್ನಾಟಕ ಲೋಕಾಯುಕ್ತ ಅನ್ನೋದು ಒಂದು ಎಲ್ಲೋ ನರಿಗಳ ಕೈಗೆ ಸಿಕ್ಕಿ ನರಳ್ತಾ ಇದೆ. ಹುಲಿ ಸಿಂಹಗಳು ಇದ್ದಂತ ಲೋಕಾಯುಕ್ತ ಇವತ್ತು ನರಿಗಳ ಕೈಗೆ ಸಿಕ್ಕಿ ನರಳ್ತಾ ಇದೆ ಅನ್ನೋ ಮನೋಭಾವನೆ ನೋಡಿ. ಫೋನ್ ಮಾಡಿದ್ರೆ ಎಲ್ಲರೂ ಅಷ್ಟೇ ಅದನ್ನೇ ಹೇಳ್ತಾರೆ. ಈಗ ಮಾತನಾಡಿದ್ರು ಒಬ್ಬ ಗವರ್ಮೆಂಟ್ ಅಫಿಷಿಯಲ್, ಐ ಡು ನಾಟ್ ವಾಂಟ್ ಟು ನೇಮ್ ಇಸ್ ಗವರ್ಮೆಂಟ್ ಅಫಿಷಿಯಲ್, ಅವರು ಹೇಳ್ತಾರೆ ಸರ್ 100%
ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಯಾಕೆ ಬೇಕು? ಗಾಡಿ, ಕ್ವಾರ್ಟರ್ಸ್, ಅವ್ರಿಗೆ ಸಂಬಳ, ಆ ಲೋಕಾಯುಕ್ತ ಸಂಸ್ಥೆನಲ್ಲಿ ಫೋನ್ಗಳು, ಅದಕ್ಕೆ ಸ್ಟೇಷನರಿ, ಅದಕ್ಕೆ ಡೀಲು ಬರೋ ಅಂತ ನನಗೆ ಯಾರು ಹೇಳಿದ್ರು ಬರೋ ಎಲ್ಲಾ ಕಂಪ್ಲೇಂಟು ಡೀಲ್ಗಳಾಗ್ತವೆ ಅಂತ. ಈ ರೀತಿ ಲೋಕಾಯುಕ್ತ ಸಂಸ್ಥೆ ಆಗ್ಬಿಟ್ರೆ ಕರ್ನಾಟಕ ಲೋಕಾಯುಕ್ತ ಯಾಕೆ ಬೇಕಾಗಿದೆ? ಒಂದಲ್ಲ ಒಂದು ದಿವಸ ನನಗನ್ಸಿರೋದೇನು ಅಂತಂದ್ರೆ, ಒಂದಲ್ಲ ಒಂದು ದಿವಸ ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ, ಭಾರತಕ್ಕೆ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ ಹೇಳ್ತೀನಿ. ಕೀಪ್ ಇಟ್ ಇನ್ ರೆಕಾರ್ಡ್. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಹಲೋ 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 ಹೊರಗಡೆ ಬನ್ನಿ. ಮನೆ ಹೊರಗಡೆ ಇದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಬೆಂಗಳೂರು ತುಂಬಿ ತುಳುಕ್ತಾ ಇದೆ. ಚೂರು ಹೊರಗಡೆ ಬಂದು ಮಾತಾಡಿ. ಏನ್ಯಾವ ನೆಟ್ವರ್ಕ್ ಪ್ರಾಬ್ಲಮ್? ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬೆಂಗಳೂರು ತುಂಬಾ ಬರೀ ಗಾಡಿಗಳು, ಬಿಲ್ಡಿಂಗ್ಗಳು ಇದೆ. ಜೊತೆನಲ್ಲಿ ಇವಾಗ ನೆಟ್ವರ್ಕ್ ಜಾಮ್. ಏನಕ್ಕೆ ಅಂತಂದ್ರೆ, ಇಷ್ಟು ಜನಕ್ಕೆ ಆ ಟವರ್ಗಳು ಎಲ್ಲಿ ವರ್ಕ್ ಆಗುತ್ತೆ? ಯಾವುದು ವರ್ಕ್ ಆಗಲ್ಲ. ಏನೋ ಎಸ್ ಒನ್ ಮೋರ್ ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಉತ್ತರ ಕನ್ನಡ ಸರ್, ರಾಯಚೂರು ಸರ್. ನಾವು ನಿಮ್ಮ ಅಭಿಮಾನಿಗಳು ಸರ್. ಹೇಳಪ್ಪ ರಾಯಚೂರ್ ಬ್ರದರ್, ಹೇಳಪ್ಪ ಏನಾಯ್ತು ಹೇಳಪ್ಪ. ರಾಯಚೂರು ಸರ್, ಸಿಂಧೂರು ತಾಲೂಕು ಸರ್. ಹೇಳಿ. ಕರ್ನಾಟಕ ಲೋಕಾಯುಕ್ತ ಬೇಕಾ? ಕರ್ನಾಟಕ ಲೋಕಾಯುಕ್ತ ಬೇಕಾ ಮುಚ್ಚಕನ? ಉತ್ತರ ಕನ್ನಡ ಸರ್, ರಾಯಚೂರು ಸರ್, ಸಿಂಧೂರು ತಾಲೂಕು ಸರ್. ಆಯ್ತಪ್ಪ, ಕರ್ನಾಟಕ ಲೋಕಾಯುಕ್ತ ಬೇಕಾ? ಸರ್ ನಿಮ್ಮ ಅಭಿಮಾನಿಗಳು ಸರ್. ಆಯ್ತು ಕಣ, ಮುಂದೆ ಹೋಗಪ್ಪ ಬ್ರದರ್. ಓಕೆ ಸರ್, ನಿಮ್ಗೇನೋ ಜೀವನಕ್ಕಿಂತ ನಾವು ಜೊತೆಗಿದ್ದು ಸರ್. ನಮ್ ಬಾಳೆಗೆಲ್ಲ ಬರೋ ಬಾಳೆ ಸಮಾಜ ಎಲ್ಲ ನಿಮ್ ಜೊತೆಗಿದ್ದು ಸರ್ ನಾವು. ಥ್ಯಾಂಕ್ ಯು. ಈಗ ಕರ್ನಾಟಕ ಲೋಕಾಯುಕ್ತ ಇರ್ಬೇಕಾ ಮುಚ್ಚಾಕ್ಬಿಡೋಣ? ಓಕೆ ಸರ್, ಜೊತೆಗೆ ಒಂದು ಕಾಲ ಹಾಕ ಸರ್. ನಾವೆಲ್ಲ ನಮ್ಮ ಉತ್ತರ ಕನ್ನಡ ಎಲ್ಲ ಬರ್ತೀವಿ ಸರ್ ನಿಮ್ ಜೊತೆಗೆ. ಥ್ಯಾಂಕ್ ಯು ಬ್ರದರ್. ಅಂದ್ಬೇಡಿ ಸರ್, ಎದಿಗೆ ಸರ್, ಹಿಂಗೆ ಹೋರಾಟ ಮಾಡಿ ಸರ್ ನೀವು. ಥ್ಯಾಂಕ್ ಯು ಬ್ರದರ್. ಉತ್ತರ ಕರ್ನಾಟಕದಿಂದ ಬ್ರದರ್ ಫೋನ್ ಮಾಡಿದಾನೆ. ನೀವು ಅಂಜಬೇಡಿ, ಅಳ್ಕಬೇಡಿ, ನಾವೆಲ್ಲ ಇದ್ದೀವಿ. ಒಂದು ಫೋನ್ ಹಾಕಿ ನಾವು ಬರ್ತೀವಿ ಅಂತ ಸಾಕು. ನೀವು ಬರ್ತೀರಾ ಇಲ್ಲ ಗೊತ್ತಿಲ್ಲ. ಇಷ್ಟು ಮಾತ್ರ ನನಗೆ ಮಾತಾಡಿದ್ರಲ್ಲ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮುಗಿಸೋಣ ಆದಷ್ಟು ಜಲ್ದಿ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಜಗದೀಶ್ ಸರ್. ಹೇಳಿ. ಕರ್ನಾಟಕ ಲೋಕಾಯುಕ್ತ ಬೇಕಾ ಮುಚ್ಚಾಕಣ? ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ಜಗದೀಶ್ ಸರ್, ಹೇಳಿ. ನಮಸ್ಕಾರ ಹೇಳಿ. ಸರ್, ನನಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ್. ಅದೇ ನಾನು ತುಂಬಾ ನಿಮ್ಮ ಇದನ್ನೆಲ್ಲ ನೋಡ್ತಿರ್ತೀನಿ, ಫಾಲೋನು ಮಾಡ್ತಿದ್ದೀವಿ. ನೀವು ತುಂಬಾ ಒಳ್ಳೆ ಚೆನ್ನಾಗಿ ಹೋರಾಟ ಮಾಡ್ತೀರಾ ಸರ್. ಎಲ್ಲ ನಿಮ್ಮನ್ನ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇದೆ. ಕರ್ನಾಟಕ ಲೋಕಾಯುಕ್ತ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ. ಕರ್ನಾಟಕ ಲೋಕಾಯುಕ್ತ ಬೇಕಾ ಸರ್? ಅದ್ರ ಬಗ್ಗೆ ಎಲ್ಲ ಇಲ್ಲ ಸರ್. ಬಟ್ ನಾಲೆಜ್ ಇಲ್ಲ ಅಂತಂದ್ರೆ ಟೈಮ್ ವೇಸ್ಟ್ ಮಾಡಕ್ಕೂ ನಮ್ಮ ಹತ್ರ ಸಮಯ ಇಲ್ಲ. ಯಾಕಂದ್ರೆ ನಮ್ಮಿಲ್ಲಿ ಜನ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಪಾಪ ಕೆಲಸ ಬಿಟ್ಟು ಇಂಟರ್ನೆಟ್ ಖರ್ಚು ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ ಅನ್ನ ನೋಡ್ತಾ ಇರ್ತಾರೆ. ದಯಮಾಡಿ ಇಲ್ಲಿ ಹೊಗಳಕ್ಕೆ, ಟೈಮ್ ಪಾಸ್ ಮಾಡ್ಲಿಕ್ಕೆ ಅಥವಾ ಏನೋ ಮಾತಾಡ್ಲಿಕ್ಕೆ ಫೋನ್ ಮಾಡಕೋಬಿಡಿ. ದ ಸಬ್ಜೆಕ್ಟ್ ಇಸ್ ವೆರಿ ಕ್ಲಿಯರ್. ಕರ್ನಾಟಕ ಲೋಕಾಯುಕ್ತ ನೋಡಿ, ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಫೋನ್ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಮಯ ತುಂಬಾ ಇಂಪಾರ್ಟೆಂಟ್. ಆ VIP ಗಳಿಗೆ ನಾನು ಬೇಜಾರು ಮಾಡಕ್ ಇಷ್ಟ ಇಲ್ಲ. ಸಾಕಷ್ಟು ಕರೆಗಳು ಬಂದಿದೆ. ನಮ್ಮ ವಿಚಾರ ಇಷ್ಟೇ. ಒಂದು ಕರ್ನಾಟಕ ಲೋಕಾಯುಕ್ತ ಅನ್ನೋದು ಒಂದು ವಾಚ್ ಡಾಗ್ ಆಗಿ ಕೆಲಸ ಮಾಡಬೇಕು. ಭ್ರಷ್ಟರಿಗೆ ನಿದ್ದೆ ಕೆಡಿಸಬೇಕು, ಭ್ರಷ್ಟಾಚಾರವನ್ನ ಮಟ್ಟ ಹಾಕಬೇಕು, ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಕೊಡಿಸಬೇಕು, ಭ್ರಷ್ಟಾಚಾರಿಗಳಿಗೆ ಜೈಲ್ಗೆ ಹಾಕಬೇಕು. ಆ ಕೆಲಸವನ್ನ ಬಿಟ್ಟು ಬರೀ ಕಂಪ್ಲೇಂಟ್ ತಗೊಂಡು ಮೌನವಾಗಿಬಿಟ್ರೆ ಸಮಾಜ ಆಲ್ರೆಡಿ ನಳ್ತಾ ಇದೆ. ಒಂದಲ್ಲ ಒಂದು ದಿವಸ ಈ ಒಂದು ರಿಪೋರ್ಟೇಷನ್ಸ್ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದ ಸೊಸೈಟಿ. ಸಮಾಜಕ್ಕೆ ಒಂದು ನೇಪಾಳ ಖಂಡಿತ ಒಂದಲ್ಲ ಒಂದು ದಿವಸ ಆಗುತ್ತೆ. ಆ ದಿನ ದೂರ ಇಲ್ಲ. ಏನಕ್ಕೆ ಅಂತಂದ್ರೆ ಸಮಾಜ ಅನ್ನೋದು ಶೋಷಣೆಗೆ ಒಳಗಾಗಬಾರ್ದು. ಇವತ್ತು ಭ್ರಷ್ಟಾಚಾರದ ಶೋಷಣೆ ಅತಿ ಎತ್ತರಕ್ಕೆ ಬೆಳೆದು ನಿಂತಿದೆ. ಭ್ರಷ್ಟಾಚಾರಿಗಳು ಅತಿ ಎತ್ತರಕ್ಕೆ ಬೆಳೆದು ನಿಂತಿದೆ. ಇಲ್ಲಿ ಯಾರು ಸಾಮಾನ್ಯ ಜನ ಮಾತಾಡ್ಲಿಕ್ಕಾಗಲ್ಲ. ಕರ್ನಾಟಕ ಲೋಕಾಯುಕ್ತ ಅನ್ನೋದು ಸಂವೇರ್. ಹಲೋ ಸರ್, ಹೇಳಿ ಸರ್. ಲಯನ್ ಜಗದೀಶ್ ಅಂತ ಹೇಳಿ ಸಂಘ ಇದು ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ತಾರೆ. ಉದ್ಘಾಟನೆಗೆ ಬರ್ಬೇಕು ಸರ್. ಆಯ್ತಪ್ಪ. ಇಲ್ಲಿ ಸಂಘ ರಿಜಿಸ್ಟರ್ ಮಾಡಕ್ಕೆ ಇದೆಲ್ಲ ಕಾಲು. ಇದು ಕರ್ನಾಟಕ ಲೋಕಾಯುಕ್ತ ಬಗ್ಗೆ ನಾವು ಕೇಳ್ತಾ ಇರೋಂಥ ಕಾಲು. ದಯಮಾಡಿ ಬೇರೆ ಜನ ನೋಡ್ತಾ ಇರ್ತಾರೆ, ಅನ್ಯ ವಿಚಾರಕ್ಕೋಸ್ಕರ ಫೋನ್ ಮಾಡಕ್ ಹೋಗ್ಬಿಡಿ. ವಿ ನೀಡ್ ಒಂದು ಕರಪ್ಷನ್ ಕಡಿಮೆ ಇರುವಂತ ಸಮಾಜದಲ್ಲಿ ದ ಲೀಸ್ಟ್ ಕರಪ್ಟ್ ಕಂಟ್ರಿ ಅಂತಂದ್ರೆ ಪ್ರಪಂಚದಲ್ಲಿ ಇಟ್ ಈಸ್ ಸಿಂಗಾಪುರ್. ನಿಮಗೆ ಗೊತ್ತಿರಲಿ, ಸಿಂಗಾಪುರ ಅತಿ ಕಡಿಮೆ ಭ್ರಷ್ಟಾಚಾರ, ಕಡಿಮೆ 0.001% ಭ್ರಷ್ಟಾಚಾರ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರಿ ನೌಕರರಿಗೆ ಕೈ ತುಂಬಾ ಸಂಬಳ ಕೊಡ್ತಾರೆ. ಒಬ್ಬ IAS IPSಗೆ ಕನಿಷ್ಠ 8 ರಿಂದ 10 ಲಕ್ಷ ಸಂಬಳ ಸಿಗುತ್ತೆ. ಒಬ್ಬ ACPಗೆ 2.5 ಲಕ್ಷ ಸಂಬಳ ಇದೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ 1.5 ಲಕ್ಷ ಸಂಬಳ ಇದೆ. ಇಲ್ಲಿ 30,000 ಸಂಬಳ ಕೊಟ್ಟು
ಭ್ರಷ್ಟಾಚಾರ ಮಾಡಬೇಡಿ ಅಂತಂದ್ರೆ ಅವರು ಲೂಟಿ ಮಾಡಿದ್ರೆ ವಿಧಿನೇ ಇಲ್ಲ. ಸಂಬಳ ಕಡಿಮೆ ಇಟ್ಟಾಗ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗುತ್ತೆ. ಸಿಸ್ಟಮೇ ಲೂಟಿ ಮಾಡೋ ಮಟ್ಟಕ್ಕೆ ಬಂದ್ಬಿಟ್ರೆ ಜನರ ಪರಿಸ್ಥಿತಿ ನೇಪಾಳ ಆಗುತ್ತೆ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಬದಲಾವಣೆ ಖಂಡಿತ ಬೇಕಾಗಿದೆ. ಮೂರು ಪಕ್ಷಗಳ ಸಹವಾಸ ಕರ್ನಾಟಕದ ಜನತೆಗೆ ಸಾಕಾಗಿದೆ. ಜನರಿಗೆ ಮೂರು ಪಕ್ಷಗಳ ಮೇಲೆ ಯಾವುದೇ ನಂಬಿಕೆ ಉಳಿದಿಲ್ಲ. ಮುಂದೆ ನಾನ್ ಸಿಎಂ ಆಗಬೇಕು, ಸಿಎಂ ಆಗಬೇಕು, ಮುಂದೆ ನೀವು MLA ಗೆಲ್ತಿರೋ ಇಲ್ಲೋ ಆ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾದಂತ ಕರ್ನಾಟಕ ಲೋಕಾಯುಕ್ತ ಮೌನವಾಗಿದೆ. ಹಾಗಾಗಿ ಅಂಡ್ ಐ ಥಿಂಕ್ ಕೊನೆ ಕಾಲನ್ನ ತಗೊಂಡು ಕಟ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ನ ಹೆಸರು ರವಿಚಂದ್ರ ಅಂತ ಹೇಳಿ. ಹೇಳಿ ರವಿಚಂದ್ರನ್. ಅದೇ ಸರ್, ಈಗ ಲೈವ್ ಅಲ್ಲಿ ನೋಡ್ತಾ ಇದ್ದೆ ನಿಮ್ಮನ್ನ, ಹಂಗಾಗಿ ಕಾಲ್ ಮಾಡಿದೆ ಸರ್. ಭ್ರಷ್ಟಾಚಾರ ತುಂಬಾ ಮುಂದುವರೆದ್ಬಿಟ್ಟಿದೆ ಸರ್ ಬೆಂಗಳೂರಲ್ಲಿ. ಅಲ್ಲ, ಬಿಜೆಪಿ ಭ್ರಷ್ಟಾಚಾರ ಮಾಡ್ತಾ ಇದೆ, ನಾವು ಮಟ್ಟ ಹಾಕ್ತೀವಿ ಅಂತ ಕಾಂಗ್ರೆಸ್ ಸಿದ್ದರಾಮಯ್ಯ ಬಂದಿದ್ದು, ಭ್ರಷ್ಟಾಚಾರ ಕಡಿಮೆ ಆಗಿಲ್ವಾ ಸರ್? 3 ಜನನು ಕಳ್ರೆ ಸರ್. JDS, ಬಿಜೆಪಿ, ಕಾಂಗ್ರೆಸ್ 3 ಜನನು ಕಳ್ರೆ ಸರ್. ಯಾಕಂತಾರ ಅನ್ಸುತ್ತೆ ನಿಮ್ಗೆ? ಯಾರನ್ನು ನಂಬದ್ ಬೇಡ ಸರ್. ನಾವೇ ಬೇಕಾದ್ರೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಸರ್. ನಾವೇ ನಿಂತ್ಕೊಂಡು ಏನೋ ಒಂದ್ ಮಾಡ್ಬೇಕು ಸರ್ ಅವ್ರಿಗೆ. ನಿಜ ನಿಜ ನಿಜ. ಒಂದು ರಾಜಕೀಯ ಬದಲಾವಣೆ ಬೇಕಾಗಿದೆ. ಈ ಮೂರು ಪಕ್ಷ ಬಿಟ್ಟು ಖಂಡಿತ ಬೇಕಾಗಿದೆ ಸರ್. ಇಲ್ಲ ಬದುಕೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ನೇಪಾಳ ತರ ಆಗೇ ಆಗುತ್ತೆ ಕರ್ನಾಟಕ, ಇವತ್ತಿಲ್ಲ ನಾಳೆ. ಅಲ್ಲ, ಆ ನೇಪಾಳ ತರ ಆದ್ರೆ ಐ ಥಿಂಕ್ ಅಮಾಯಕ ಜನರು ಕೂಡ ಸಾಯ್ತಾರೆ, ನೋವಿಗೆ ಒಳಗಾಗ್ತಾರೆ. ಇವರೇನೋ ಓಡೋಗ್ಬಿಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್, ಹೌದು. ನಮಗಂತೂ ಬದುಕೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ನಮ್ಮ ಸಾಮಾನ್ಯ ಜನಗಳು ಬದುಕೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್ ಇವಾಗ ಬೆಂಗಳೂರಲ್ಲಂತೂ, ಕರ್ನಾಟಕದಲ್ಲಿ. ಒಂದು ಬದಲಾವಣೆ ಬೇಕಾಗಿದೆ ಅಂತ ಅನ್ಸುತ್ತೆ. ಅಲ್ಲ, ಕರ್ನಾಟಕ ಲೋಕಾಯುಕ್ತ ಒಂದು ಸಮಯದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ, ಜಸ್ಟಿಸ್ ವೆಂಕಟಾಚಲ ಅಂತಾರೆ, ಇವತ್ತು ನರಿಗಳ ಗೂಡಾಗಿದೆ ಲೋಕಾಯುಕ್ತ ಅಂತಾರೆ. ಇಂಥ ಲೋಕಾಯುಕ್ತ ಬೇಕಾಗಿದೆಯಾ? ಖಂಡಿತ ಬೇಕಾಗಿಲ್ಲ ಸರ್. ಓಕೆ ಥ್ಯಾಂಕ್ ಯು. ನಾನೇನ್ ಮಾತಾಡ್ತಾ ಇಲ್ಲ, ನಾನು ಮಾತಾಡಿಸ್ತಾ ಇದ್ದೀನಿ, ಕರ್ನಾಟಕವನ್ನ ಮಾತಾಡಿಸ್ತಾ ಇದ್ದೀನಿ. ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜನರನ್ನ ತೋರಿಸ್ಕೊಂಡು ಕರ್ನಾಟಕವನ್ನೇ ಮಾತಾಡಿಸ್ತಾ ಇದ್ದೀನಿ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅವರೇ ಮಾತಾಡ್ತಾ ಇದ್ದಾರೆ, ನಾನ್ ಮಾತಾಡ್ತಾ ಇಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇದು ನಾನು ಒಂದು ಲೋಕಾಯುಕ್ತ ಬಗ್ಗೆ ಮಾತಾಡಿ. ಸರ್, ನಾವು ಏನೇ ಒಂದು ಕಚೇರಿಗಳಿಗೆ ಹೋಗ್ಲಿ, ಇನ್ನೊಂದು ಮಾಡ್ಲಿ, ಯಾವುದೇ ಒಂದು ಬೋರ್ಡ್ ಹಾಕಿರ್ತಾರೆ ಅಲ್ಲಿ. ನೀವು ಅಧಿಕಾರಿಗಳು ನಿಮ್ಮ ಹತ್ರ ಲಂಚ ಏನಾದ್ರು ಕೇಳಿದ್ರೆ ಈ ನಂಬರ್ಗೆ ಸಂಪರ್ಕಿಸಿ. ಆ ನಂಬರ್ಗೆ ಅವ್ರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ನಮ್ ಟ್ಯಾಕ್ಸ್ ಇಂದ ಅವ್ರಿಗೆ ದುಡ್ಡು, ಕಾಂಟ್ರಾಕ್ಟ್, ಅವ್ರಿಗೆ ವೆಹಿಕಲ್, ಆಮೇಲೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅದು ಕೊಟ್ಬಿಟ್ಟು ಅದು ನಮ್ ಟ್ಯಾಕ್ಸ್ ದುಡ್ಡು ಏನಕ್ಕೆ ಅನಾವಶ್ಯಕವಾಗಿ ಬಳಕೆ ಮಾಡ್ತಿರೋದು ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ಲೋಕಾಯುಕ್ತಕ್ಕೆ ಬೀಗ ಹಾಕೋದು ಒಳ್ಳೇದು ಅನ್ಸುತ್ತಾ? ಲೋಕಾಯುಕ್ತಕ್ಕೆ ಬೀಗ ಹಾಕೋದು ಒಳ್ಳೇದಲ್ವಾ? ಸುಮ್ನೆ ಏನು ಮಾಡಲ್ಲ ಅಂದ್ಮೇಲೆ ಬೀಗ ಹಾಕೋದು ಒಳ್ಳೇದಲ್ವಾ? 100% ಬೀಗ ಹಾಕ್ಲೇಬೇಕು ಸರ್. ಯಾಕಂದ್ರೆ ಇದು ಏನ್ ಪ್ರಯೋಜನ ಹೇಳಿ? ನಿಜ. ಹೀಗಾಗಿ ಕೆಲಸ ಮಾಡಿದ ಅವ್ರು ಕೆಲಸ ಮಾಡಿಲ್ಲ ಇದು ಏನ್ ಪ್ರಯೋಜನ ಹೇಳಿ? ಅದು ಲೋಕಾಯುಕ್ತ. ನೀವೇ ಎಲ್ಲಿಂದ ಮಾತಾಡ್ತಾ ಇರೋದು? ಯಾವ ಜಿಲ್ಲೆ? ಸರ್, ನಮ್ದು ಬಳ್ಳಾರಿ ಸರ್. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು. ಎಸ್ ಬಳ್ಳಾರಿ ಕಿಂಗ್ ಮಾತಾಡಿದ್ರೀಗ. ಸಾಮಾನ್ಯ ಜನ ಪಾಪ ನೋಡಿ ಎಷ್ಟು ಬೇಜಾರಾಗಿದೆ ಸರ್. ಒಂದು ಲೋಕಾಯುಕ್ತ ಅವ್ರು ಫೋನ್ ನಂಬರ್ ಕೊಟ್ಟಿರ್ತಾರೆ, ಕಚೇರಿನಲ್ಲಿ ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಇಲ್ಲ. ಕರ್ನಾಟಕ ಲೋಕಾಯುಕ್ತ ಆ ಫೋನ್ ಅನ್ನು ಕಿತ್ ಬಿಸಾಕ್ರಿ. ಯಾಕ್ರಿ ಕಾಟಾಚಾರಕ್ಕೆ, ಭ್ರಷ್ಟಾಚಾರ ವಿರುದ್ಧ ಬೋರ್ಡ್ಗಳನ್ನ ಹಾಕಿ ಆ ಫೋನ್ಗಳಿಗೆ ಜನ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡದಿರೋ ಮಟ್ಟಕ್ಕೆ ಕರ್ನಾಟಕ ಲೋಕಾಯುಕ್ತ ಭ್ರಷ್ಟರನ್ನ ರಕ್ಷಣೆಗೆ ನಿಂತಿರುವ ಕರ್ನಾಟಕ ಲೋಕಾಯುಕ್ತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಚಾರ ಏನೇ ಇರಲಿ, ಸಾಮಾನ್ಯ ಜನ ಉಸಿರಾಡ್ಬೇಕ್ರಿ. ಉಸಿರಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ನೇಪಾಳ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಅಂತ ಹೇಳುತ್ತಾ, ಒಂದಂತೂ ನಿಜ, ಕರಪ್ಷನ್ ಈಸ್ ಅಟ್ ಸ್ಪೀಕ್. ಭ್ರಷ್ಟಾಚಾರ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಬರೀ ದುಡ್ಡಿರೋ ದುಡ್ಡು ಹೋಗ್ತಾ ಇದೆ. ಒಂದಷ್ಟು ರಾಜಕಾರಣಿಗಳು, ಒಂದಷ್ಟು ಬಿಸ್ನೆಸ್ ಮೆನ್ಗಳು ಯಾರೋ ಕೇಳ್ತಾ ಇದ್ದಾರೆ, ಫೋನ್ ನಂಬರ್ ಕೇಳ್ತಾ ಇದ್ದಾರೆ, 7996500932. ಐ ಥಿಂಕ್ ಇಟ್ಸ್ ಟೈಮ್ ಟು ಕ್ಲೋಸ್. ಸಮಯ ಜಾಸ್ತಿ ಆಗ್ತಾ ಇದೆ. ಈ ಒಂದು ಲೈವ್ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡೋಣ. ಏನಕ್ಕೆ ಅಂತಂದ್ರೆ ನನ್ನ ಉದ್ದೇಶ ಇಷ್ಟೇನೇನೆ, ಒಂದೊಂದು ವಿಚಾರದ ಬಗ್ಗೆನೂ ಜನರ ಹತ್ರ ಮಾತಾಡಿಸ್ಬೇಕು. ನಾವೇ ಯಾವಾಗಲೂ ಮಾತಾಡ್ತೀವಿ, ರಾಜಕಾರಣಿಗಳು ಮಾತಾಡ್ತಾರೆ, ಸ್ಪೀಕರ್ಸ್ ಮಾತಾಡ್ತಾರೆ, ಜನ ಮಾತಾಡಬೇಕು ಅನ್ನೋದು ನನ್ನ ವಿಚಾರ. ಕರ್ನಾಟಕ ಲೋಕಾಯುಕ್ತದ ಬಗ್ಗೆ ಕನ್ನಡಿಗರು ಮತ್ತೆ ವೋಟರ್ಸ್ ವಿಚಾರ ಏನಿದೆ ಅಂತ ಮಾತಾಡ್ಸಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಈ ಕಾರ್ಯಕ್ರಮ ಮುಖಾಂತರ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕರೆ ಮಾಡಿದ್ದಕ್ಕೆ, ವಾಚ್ ಮಾಡಿದ್ದಕ್ಕೆ, ಕಮೆಂಟ್ ಆಗಿದ್ದಕ್ಕೆ ಸುಮಾರು ಜನ ಟ್ರೈ ಮಾಡಿದಿರ. ಯಾರ್ಯಾರ ಜೊತೆ ಸಾಧ್ಯವಾಯಿತು ಅವ್ರ ಜೊತೆ ಎಲ್ಲ ಮಾತಾಡೋಕ್ಕೆ ಪ್ರಯತ್ನ ಬಿದ್ದಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ಒಂದಂತೂ ನಿಜ,
ಕರ್ನಾಟಕದಲ್ಲಿ ಒಂದು ಬದಲಾವಣೆ ರಾಜಕೀಯ ಬೇಕಾಗಿದ್ದೀರಿ. ಮೂರೂ ಪಕ್ಷಗಳು ಅದೇ ಹೇಳ್ತಾರಲ್ಲ, ನನಗೆ ಡಾಕ್ಟರ್ CS ದ್ವಾರಕನಾಥ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಜೆಂಡಾ ಅಲಗ್ಗೆ ಅಜೆಂಡಾ ಏಕಿ ಅಂತೆ. ಇವ್ರದ್ದು ಬಾವುಟಗಳೇ ಬೇರೆ, ಬಟ್ ಅಜೆಂಡಾ ಒಂದೇ, ಲೂಟಿ, ನಿಮ್ಮನ್ನು ಲೂಟಿ ಮಾಡೋದು. ಮತ್ತೊಬ್ರು ಫೈನಲ್ ಕಾಲರ್ ಇದ್ದಾರೆ. ನಮಸ್ಕಾರ. ಸರ್ ನಾಳೆ ಬರ್ತೀವಿ ಸರ್, ಖುಷಿ ಮಾಡಿಕೊಂಡು ನಿಮ್ಮ ಭೇಟಿ ಸರ್. ಎಸ್ಸತಿ ಮಾಡ್ತೀವ ಮರಯ್ಯ. ಆಯ್ತು ಮರಯ್ಯ. ಓಕೆ, ಜನ ಈ ರೀತಿ ಜನರ ಪ್ರೀತಿನೇ ಹುಚ್ಚು ಅಂತ ಹೇಳೋದಕ್ಕೆ ನಮ್ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು, ಅಭಿಮಾನಿ ದೇವರುಗಳು ಅಂತ. ಇದನ್ನೇ ನೋಡಿ, ಅವಾಗಿಂದ 4 ಸತಿ ಫೋನ್ ಮಾಡಿದ್ದಾನೆ. ಏನೇ ವಿಚಾರ ಏನೇ ಇರಲಿ, ಒಂದಂತೂ ನಿಜ, 2028 ಒಂದು ಬದಲಾವಣೆ ರಾಜಕೀಯ ಕರ್ನಾಟಕ ನೋಡೇ ನೋಡುತ್ತೆ. ಇಲ್ಲ ಅಂದ್ರೆ ನೇಪಾಳದ ಗತಿ ಕರ್ನಾಟಕಕ್ಕೆ ಆಗೇ ಆಗುತ್ತೆ ಅಂತ ಹೇಳುತ್ತಾ, ಆ ರೀತಿ ಬದಲಾವಣೆ ಮಾಡೋ ಕೆಲಸದಲ್ಲಿ ಮುನ್ನುಡಿ ನಾನೇ ಬರೀತೀನಿ. ಐ ವಿಲ್ ರೈಟ್ ದ ಪ್ರಿಫೇಸ್ ಆಫ್ ದಿಸ್ ಕರ್ನಾಟಕದ ಬದಲಾವಣೆ ರಾಜಕೀಯಕ್ಕೆ ನಾನೇ ಮುನ್ನುಡಿ ಬರೀತೀನಿ ಅಂತ ಹೇಳುತ್ತಾ, ಐ ಥಿಂಕ್ ಕಾಲರ್ ಮಾಡಿರೋರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳುತ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳುತ್ತಾ, ನಿಮ್ಮ ಮನದಾಳದ ಮಾತನ್ನ ಮನಸ್ಸು ಬಿಚ್ಚಿ ಹಂಚ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮಾತಾಡ್ಲಿ ಕರ್ನಾಟಕ, ಮಾತಾಡಬೇಕು ಕರ್ನಾಟಕ ಮಾತಾಡಬೇಕು, ನನಗೆ ಮಾತಾಡಿಸ್ಬೇಕು ಅನ್ನೋ ವಿಚಾರ ಇದೆ. ಅದಕ್ಕೂ ನಿಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ.